ಎಲ್ಲೇ ಹೋಗಿ ಬಂಗಾರದು ದೊಡ್ಡ ನಡೆ ಹೋಗಿ ತಗೊಂಡ್ರೆ ಅಂದ್ರೆ ಅವರು ಬಂಗಾರ ಕೊಟ್ಟು ನಂತರ ಏನು ಹೇಳ್ತಾರೆ ಅಂದ್ರೆ ಚಂದ ಜೋಪಾನ ಆಗಿಟ್ಕೊಂಡು ಹೇಳ್ತಾರೆ. ಏನ್ ಹೇಳ್ತಾರೆ ಕೇಳ್ತದಲ್ಲ, ಏನಾಗ ಹಮಿಂಗ್ ಬರ್ತದ, ಏನ್ ಕೇಳಾರ್ದಂಗ ಆಗ್ತದ, ಸ್ವಚ್ಛ ಆಗ್ತದಲ್ಲ. ಅಲ್ಲ ಏನೇ ಸಮಸ್ಯೆ ಇದ್ರೆ ಈಗ ಕ್ಲಿಯರ್ ಮಾಡೋದು. ಈ ಫ್ಯಾನ್ ಏನಾರ ಬರ್ತದ, ಈಗ ಬಂಗಾರ ಬಳೆ ಏನಾದ್ರು ಚಲೋ ಚಲೋ ಆಭರಣಗಳನ್ನು ತಗೊಂಡ್ರೆ ಏನ್ ಹೇಳ್ತಾರೆ ಅವರು, ಒಂದು ನಿಮ್ಗೊಂದು ಪಾಕೆಟ್ ಕೊಡ್ತಾರೆ, ಚಲೋ ಒಂದು ಪಾಕೆಟ್ ಕೊಡ್ತಾರೆ, ಅದ್ರಾಗ ಅವನ ಇಟ್ಟ ನಿಮ್ಮ ಕೈಯಾಗ ಕೊಟ್ಟು ಮುಟ್ಟೇದ ಅಂತ ಹೇಳಿ ನೀವು ಚಂದ ಇಟ್ಕೊಂಡು ಹೋಗಿ ಅಂತ ಹೇಳ್ತಾರೋ, ಏನ್ ಮೆಂತೆ ಬಳ್ಳಿ ಇಟ್ಕೊಂಡು ಹೋಗ್ತಾರೋ, ಏನಂತಾರ, ಯಾಕೆ ಸುಮ್ಮನೆ ಕೊಡ್ತೀರಿ? ಹಾಗ ಪ್ರವಚನ ಮಾಡೋಕ್ಕಿಂತ ಮುನ್ನವೇ ಹೇಳ್ತೇನೆ, ನೀವು ಅದನ್ನು ಒಪ್ಕೊಂಡ್ರ ಪ್ರವಚನ, ಇಲ್ಲ ಯಾಕಂದ್ರೆ ಕೊಡ್ಬಾರ್ದು, ಅನಧಿಕಾರಿಗಳ ಕೈ ಕೊಡ್ಬಾರ್ದು. ಆ ಕಾಯಿ ನೋಡೋದು, ಮನಸ್ಸಿಗೆ ಬಂದಂಗೆ ಎದ್ದು ಹೋಗುದು, ಒಂದೇನೋ ಒಂದು ಸುಡುಗಾರ ಮಾಡ್ತೀವಿ, ಮೊಬೈಲ್ ರಿಂಗ್ ಆಗ್ತದೆ, ಅದನ್ನು ಕೇನಾಗಿ ಇಟ್ಕೊಂಡು ಕೇಳಿ ಆ ಕಾಯಿ ಹೊಡೆಯೋದು. ಇಂಥವರಿಗೆ ಈ ವಿದ್ಯೆ ಸಂದದ್ದು ಒಳ್ಳೆ ಅವರು ಹೋಗೋದು ಯಾರು ಅವ್ರ ಅಲ್ಲಿ ಹೋಗಿ. ಆದ್ರೆ ವಿದ್ಯಾನಂದ ಶರಣರ ಈ ರಾಜ ಆಸ್ಥಾನದಲ್ಲೇ ಬಂದು ಕೂಡ ಯಾರು ಅಂದ್ರೆ, ಯಾರು ಶಿವನ ಸಾಯುಜ್ಯವನ್ನು ಪಡೆಯಬೇಕಂತ ಬಂದಾರೋ ಅವ್ರಿಗಷ್ಟೇ ಇಲ್ಲಿ ಸೀಟ್ ಹಾಕಿದ್ದಲ್ಲದೆ ಅದಕ್ಕೆ ಎಷ್ಟು ಜನ ನೀವು ಕೂತಿರಲ್ಲ, ನೀವು ತಿಳ್ಕೋಬೇಕು ನಿಮ್ಮ ಬಸ್ಸು ಭಗವಂತನೇ ಅರಮನೆಗೆ ಕಡೆಗೆ ಹೊಂಟದನ್ನು ತಿಳ್ಕೋಬೇಕಿದೆ ನೀವು. ಇದು ಸುಮ್ಮನೆ ಹೋಗು ಬಸ್ಸಲ್ಲ. ಅದಕ್ಕೆ ಸೂಚನೆ ಏನಪ್ಪಾ ಅಂದ್ರೆ, ಒಂದು ನನ್ನ ಜೊತೆಗೆ ನಿಮ್ಮ ಸಂಪರ್ಕ ಇವೆಲ್ಲ ಶಾಸ್ತ್ರ ಓದಿರ್ತಾರೆ, ಇವ್ರಿಗೆ ಗೊತ್ತಾಗ್ತದೆ. ಸಂಬಂಧ ಅಂತೊಂದು ಲಿಂಗ, ಸಂಬಂಧ ಲಿಂಗದಲ್ಲಿ ಯಾರು ಸಿಕ್ಕಿ ಹಾಕಿಕೊಳ್ಳುವುದಿಲ್ಲವೋ ಅವರಿಗೆ ಗುರುಪದೇಶವು ನಾಟದು. ಬರುವುದಿಲ್ಲ ಸಂಬಂಧ ಇದ್ರೆ ಪ್ರಯೋಜನ ಅನ್ನೋದಾಗಿದೆ, ಸಂಬಂಧ ಇಲ್ಲ ಪ್ರಯೋಜನ ಇಲ್ಲ. ಅದಕ್ಕೆ ಸಂಬಂಧ ನನ್ನ ಜೊತೆಗೆ ನಿಮ್ಮಲ್ಲಿ ಏನು ಅಂದ್ರೆ, ನಾನು ನಿಮ್ಮನ್ನು ನೆಟ್ಟ ದೃಷ್ಟಿಯಿಂದ ನೋಡ್ತೇನೆ, ನೀವು ನನ್ನನ್ನು ನೆಟ್ಟ ದೃಷ್ಟಿಯಿಂದ ನೋಡಿ. ಏನು ಹೇಳಿ ಸಂಬಂಧ ಹೇಳಿ, ಸುಮ್ಮನೆ ಕೂತ್ರೆ ಪ್ರವಚನ ಇಲ್ಲ. ನೋಡ್ರಿ ಅವ್ರ ಮೊಬೈಲ್ ಮಾತ್ರ ನೋಡ್ರಿ, 70 ವರ್ಷ ಅವ್ರಿಗೆ ಯಾರು ಎದಕ್ಕೂ ಕರೆದಿಲ್ಲ. ಇದೇ ವಿಕ್ಷೇಪಟಾನು ಇದೆ. ಅವ್ರಿಗೇನ್ ಅನಿಸ್ತದ, ನಾ ರಿಟರ್ನ್ ಮಾಡ್ಕೊಳಕತ್ತೇನೋ, ನನ್ನ ಬೈತಂತ ಅವ್ರಂತಾರೆ. ಅಂದ್ರೆ ಮಾಡ್ತೀವಿ, ಇದ್ರಾಗ ಮಾಡ್ಕೊಳ್ಳಿ. ಅದೊಂದು 1500 ರೂಪಾಯಿ ಮೊಬೈಲ್ ಗಿಂತ ನೀವೇನು ಕಡಿಮೆ ಇದೆ. ಕೇಳ್ತಲ್ಲ, ಮುಂದೆ ಏನ್ ಬೇಕಂದ್ರೆ ಕೇಳ್ರಿ, ತಿಳಿಲಾರದೆ ಒಳ್ಳೆ ಹೇಳ್ತೇನೆ, ಬರ್ಕೋತಾನಂದ್ರೆ ಬಳಸ್ತೇನೆ. ಅದಕ್ಕೆ ಅದಕ್ಕಾಗೆ ಬಂದಿದೆ. ಸಂಬಂಧ ಏನು? ನೇರವಾಗಿ ನೋಡೋದು. ಎರಡನೇದು ಏನು ಹೇಳ್ತೇನೆ ಅದನ್ನು ನಿಮ್ಮ ಅಂತಃಕರಣದಲ್ಲಿ ನುಡಿಯೋದು. ಒಂದು ನೋಡೋದು, ಎರಡನೇದು ನಾನು ಹೇಳ್ತೇನೆ ನಿಮ್ಮ ಅಂತಃಕರಣದಲ್ಲಿ ನುಡಿಯೋದು. ಉದಾಹರಣೆ ಅಂಗ ಹೊರಗೆ ಹೋಗುವ ಒಳಗೇನಂತ ಅಂತಿವ ಸಂಬಂಧ ಆಗೈತೆ ನೋಡ. ಹಂಗೆ ನೀವು ನನ್ನ ಜೊತೆಗೆ ನುಡಿದು, ಇದು ಎರಡನೇ ನುಡಿತೀರಲ್ಲ ನೋಡ್ಲಿ ಅಲ್ಲ. ಯಾಕೆ ಪಾತ್ರೆ ಸ್ವಚ್ಛ ಹಾಲು ಹಾಕ್ಬಾರ್ದು, ಹಾಲು
ನೋಡಿದ್ದೀರಿ? ಅದಕ್ಕಾಗಿ ಬೇರೆ ನೀವು ಒಟ್ಟೆ ನೀವು ಅಂದ್ರೆ ಅವ್ರೇನು ಈ ಕಟ್ಟಿಗೆ ಬಾರಿಸುವ ಅವನು ನೋಡಿ ಬಿಡವಲ್ಲ ನೋಡ ಹಂಗೆ ಇರ್ತಕ್ಕದು. ಇಷ್ಟೇ ಸಾಕು ತಪ್ಪು. ನೀವು ಈ ಕಾಂಪೌಂಡಿನಲ್ಲಿ ಇದ್ರೂ ಕೂಡ ನಾನು ಕೊಡುವ ಭಾಷೆ ಮಾತ್ರ ಏನು ತಲೆ ಕೆಡಿಸ್ಕೋಬೇಡ. ನೀವು ಈಶ್ವರ ಎಲ್ಲವನ್ನೂ ಮಾಡ್ತೇವೆ. ನುಡಿತೀವಿ ಬರಲಿ ವಿಷಯ ಸಫಲಾವತು ನುಡಿತೀವಿ ಅಂತ ಹೇಳಿರಿಲ್ಲ, ನುಡಿತೀವಿ ಅಂತ ಹೇಳಿರೇ ಇಲ್ಲ. ನೀವು ಹೇಳಿರಿಲ್ಲಮ್ಮ, ನುಡಿತೀರ ಒಳ್ಳೆ ಊರಿಗೆ ಹೋಗ್ಬಿಡ್ತಾನೆ. ಸಫಲಾವತು ಸಹನೋ ಭುನಕ್ತು तेजस्विनावधीतमस्तु विद्विषावहै। ओम शांति ओम शांति 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 ತಣ್ಣದ ಕೊಂಡೋದೆ ತಣ್ಣದ ಕೊಂಡೋದೆ. ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರುಗಳ ಚರಣಾರವಿಂದಗಳಲ್ಲಿ ದಂಡವತ್ ನಮಸ್ಕಾರಗಳನ್ನು ಸಮರ್ಪಿಸಿ ಚೈತನ್ಯ ಮಾತ್ರದಿಂದ ಸರ್ವ ಕ್ಷೇತ್ರವನ್ನು ಸಂಜೀವನಿಯನ್ನಾಗಿ ಮಾರ್ಪಡಿಸಿದಂತಹ ಪರಮ ಪೂಜ್ಯ ಬ್ರಹ್ಮಲೀನ ವಿಜ್ಞಾನಂದ ಪಂಗಳ ಚರಣಾರವಿಂದಗಳಿಗೆ ದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸದ್ಗುರುಗಳು ಮಹಾನುಭಾವರು ಅಸ್ಮದ್ ಗುರು ಪರಂಪರೆಗೆ ತಿಲಕದಂತೆ ಕುಂತ ಪೂಜ್ಯಪಾದ ಗುರುವಂತೂ ದೇವಾನಂದ ಪಂಗಳ ಚರಣಾರವಿಂದಗಳಿಗೆ ನತಮಸ್ತನಾಗಿ ಶಾರದೆಯ ಪ್ರತ್ಯಾವತಾರಿ ಮಹಾನುಭಾವರು ಬಹುತೇಕ ಜೀವನ್ಮುಕ್ತದ ಸ್ಥಿತಿಯನ್ನ ಆಡಿಯಲ್ಲ ಆಚರಿಸಿ ತೋರಿಸಿದ ಕೆಲವು ಮಹಾನುಭಾವರಲ್ಲಿ ಅಗ್ರಗಣ್ಯರು ಸಹೋದರಂತ ಲಕ್ಷ್ಮೀ ಗೋಪಾಳಿ ಅಪ್ಪನವರು ಆಡಿ ತೋರಿಸುವ ಜೀವನ್ಮುಕ್ತರನ್ನ ಕೊಂಡಾಡಿದರು. ನಡೆದು ತೋರಿಸಿದ ಮಹಾನುಭಾವರು ಲಕ್ಷ್ಮೀ ಗೋಪಾಳಿ ಅಪ್ಪನವರು ಅವರು ಇವತ್ತು ನಮ್ಮ ಸನ್ನಿಧಾನದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮಗೆ ಜೀವರಾಶನಾಗಿದ್ದಾರೆ. ಒಳ್ಳೆ ಹರಿದು ಹೋಗಿ ಚಂದ ಚಂದ ಇಂಥವ್ರನ್ನು ಬೆಳೆಸಬೇಕು. ಚಪಾಯ ಇವರು ನಮ್ಮ ಭಾವಿ ಭವಿಷ್ಯತ್ತಿನ ಸದ್ಗುರುಗಳು. ಇವರು ಮುಂದಿನ ನಿಧಾನದಲ್ಲಿ ಭಾರತವನ್ನು ವಿಶ್ವಮಟ್ಟದಲ್ಲಿ ಒಯ್ಯುವಂತಹ ಒಂದು ಕಲಿತರಲ್ಲಿ ತಮ್ಮ ಜೀವನ ಬರ್ತಾರಣ್ಣ ಜ್ಞಾನ ಯುವಕರು ಒಟ್ಟ ಕನ್ಯಾನ ಶಿವೊಬ್ಬರಿ ಜ್ಯೋತಿಷ್ ನೋಡೋದಕ್ಕೆ ಅವ್ರು ಮುಂಜಾನೆ ಎದ್ದು ಕೂಡಲೇ ನಮ್ಮ ಹೆಂಡತಿ ಉಪ್ಪಿಟ್ಟು ಮಾಡಿ ಸಾಕ ಹೋಯ್ತಾರೆ ಕನ್ಯಾ ಶಿವೊಂದು ಕನ್ಯಾ ಶಿವ ಅಂಥ ಇವತ್ತಿನ ವಿಷಮ ಪ್ರಪಂಚದ ಮಧ್ಯದಲ್ಲಿ ಒಬ್ಬ ತರುಣ ಕುಳಿತುಕೊಂಡು ನನ್ನ ಪಕ್ಕದಲ್ಲಿ ಶಂಕರ ನಾಯಕ ಮಾತನಾಡ್ತಾನೆ ಅಂದ್ರೆ ಬಹುತೇಕ ಇದು ನಮ್ಮೆಲ್ಲರ ಪುಣ್ಯ ಅಂತ ತಿಳ್ಕೊಂಡು ಬೇಕಾಗಿ ಅದು ಚಂದ ಅವರ ಭಾವನೆ ಅದು ಸತ್ಯ ಆಗಿ ವಿದ್ವಾನ್ ಸರ್ವತ್ರ ಪೂಜ್ಯತೆ ಎನ್ನುವಂತಹ ಮಾತಿಗೆ ಹಿರಿಯರಾದಂಥ ಈ ಭಾಗದ ಒಂದು ಪ್ರತ್ಯಕ್ಷ ವಿದ್ಯಾದೈವ ಪೂಜ್ಯಪಾದರಾದಂಥ ನಮ್ಮ ಗುರುಗಳು ಚಪಾಯ ಎಲ್ಲ ಹಿರಿಯರು ಬಂದಿದೆ. ಬಹುತೇಕ ಜನಾರು ಕ್ಲಾಸ್ನೊಳಗೆ ಬಹಳಷ್ಟು ಜನ ಇದಾವೆ ಗೊತ್ತಿರ್ತಿರುವುದು. ನಿಮ್ಗೆ ಆಶ್ಚರ್ಯ ಗೊತ್ತಿರಲಿ, ಒಬ್ಬರು ಯಾರಾದರೂ ಶ್ರವಣಾಸಕ್ತರು ಅತಿ ದೂರಿಂದ ಇಲ್ಲಿಗೆ ಬಂದಿದ್ರೆ ಗಿರಿಯಾಪುರ ಅಂತ ಒಂದು ಊರದು ಎಲ್ಲಿ ಬರ್ತದಂದ್ರೆ ಶಿವಮೊಗ್ಗನ ಆ ಕಡೆ ಎಲ್ಲಿ ತುಮಕೂರು ಮಂಗಳೂರು ತುಮಕೂರು ಅಲ್ಲಿಂದ ಇಲ್ಲಿ ಕೇಳಕ್ ಬಂದಾರಪ್ಪ ಅಂತಂದ್ರೆ ಆ ಶ್ರವಣಾಸಕ್ತಿಯ ಸಚಿವರುಗಳ ನೋಡಿ ಸಂತೋಷ ಆಗ್ತದೆ. ವಿಷಯ ಏನು ಅನ್ನೋದನ್ನ ಒಳಗೆ ಇಟ್ಕೊಂಡು ಬಂದಿದ್ದಾರೆ.
ಪಾಠಕ್ಕಿಂತಲೂ ಮುನ್ನ ಒಂದೆರಡು ಯೋಚನೆಗಳನ್ನು ನೀವು ಸ್ಪಷ್ಟೀಕರಣ ಮಾಡಿ ಎಷ್ಟು ಸಾಧ್ಯ ಇತ್ತು ಅಷ್ಟೆಲ್ಲ ಕರ್ಕೊಂಡು ಹೋಗ್ತೇನೆ. ನನಗೆ ಎಲ್ಲಿ ಜನ ಆಗ್ತದೆ, ಸಮಯ ಆದ್ಮೇಲೆ ಬಿಡುದು ನಾನು, ಎಷ್ಟೊತ್ತಿಗೆ ಬಿಡುದು ನಾನು ನಾವು ಒಕ್ಕಲಿಗೆ ಹೊಲ ಹಾಗೆ ಮಾಡುದು, ಕಸ ಆಗಿರ್ತಾವ, ಮಳೆ ಬರೋದಿರ್ತದೆ. ಆದಷ್ಟು ನಾವು ಒಡ್ಡಾಡ್ಕೊತ ಮಾಡಾವ. ಏನು ವಿಷಯದ ಯಾವ ಗ್ರಂಥದಿಂದ ಇದನ್ನ ಇಟ್ಟುಕೊಂಡದ್ದು? ಗ್ರಂಥದ ಹೆಸರೇನು? ಏನದು? ಗ್ರಂಥ ಇದು ಮೂಲತಃ ಕಾಟಕೋಪನಿಷತ್. ಏನಂತ ಹೇಳಿದ ರೂಢ್ ಹೇಳಿ ಕಠೋಪನಿಷತ್ ಬಂದಿದೆ. ಇದರ ಮೂಲತಃ ಹೆಸರೇನಿದ್ದು ಏನಿದೆ? ಕಾಟಕೋಪನಿಷತ್. ನಾನು ಕಣ್ಣು ಮಾಡ್ಬೇಕಲ್ಲ, ಅದಕ್ಕೆ ನಿಮ್ಮನ್ನ ಯಾಕೆ ಹಸ್ತಾನೆ ಕಾಟಕೋಪನಿಷತ್. ಈ ಹೆಣ್ಣುಗಳನ್ನ ವರ ಕನ್ಯಾ ನೋಡ್ತೀವಲ್ಲ, ವರ ಕನ್ಯಾ ನೋಡಿ ಅದು ನಿಶ್ಚಯ ಆದ ಕೂಡಲೇ ಊರನ್ನವ್ರು ಕೇಳ್ತಾರೆ, ಸೊಸೆನ ತಗೊಂಡ್ರೆ ಅಂತ ಯಾವ್ದವರು ಅಂತ ಕೇಳಿದ ಕೂಡಲೇ ಅವ್ರು ಹೆಂಗೆ ಹೇಳ್ತಾರೆ ಅಂದ್ರೆ, ಆ ಊರ, ಅವ್ರ ಅಪ್ಪ, ಅವ್ರ ಅಜ್ಜ, ಅವ್ರ ಮನೆತನ ಇಂಥವ್ರ ಮನೆ ಅಂತ ಹೇಳಿ ಹೇಳ್ತಾರೆ. ಕುಲ ಅದೇನಪ್ಪ ಎತ್ತರ ಆಯುರ್ತಿ ಹೀಗೆಲ್ಲ ಹೇಳ್ತಾರೆ. ಹಂಗಾಗಿ ಇದಕ್ಕೂ ಕೂಡ ಒಂದು ಊರು. ಇದು ಯಾವುದು ಎಲ್ಲಿಂದ ಹೋಗ್ತಾರ ಕೇಳೋಪನಿಷತ್ ಹೇಳಿದ್ದೇನೆ. ಗೊತ್ತದೆ, ಹೋದಷ್ಟು ಕೇಳೋಪನಿಷತ್ ಮಾತಾಡಿದೆ, ಈ ಸರ್ಕಾರ ಉಪನಿಷತ್ ಇಟ್ಕೊಂಡಿದ್ದಾರೆ. ಇದು ಯಾವುದು ಅಂತಂದ್ರೆ ಭಾರತೀಯ ಆಧ್ಯಾತ್ಮಿಕ ತತ್ವ ಪರಂಪರೆಗೆ ತವರು ಮನೆಗೆ ಏನಾದ್ರೂ ಇದ್ರೆ ಅದಕ್ಕೆ ಅದರ ಹೆಸರು ವೇದ. ಏನಂತಾರೆ ಅದಕ್ಕೆ? ತಿಳ್ಕೋಬೇಕು, ಚೆನ್ನಾಗಿ ತಿಳ್ಕೋಬೇಕು. ಏನಂತಾರೆ ಅದಕ್ಕೆ? ನೀವು ನಿಮ್ಮ ಮೂಲತಃ ಜ್ಞಾನದ ಆಕರದ ಹೆಸರು ವೇದ. ವೇದ ಅಂದ್ರೆ ಯಾವುದು ತಿಳಿದುಕೊಳ್ಳಲು ಯೋಗ್ಯವಾಗಿದೆಯೋ ಅದಕ್ಕೆ ಏನಾಗಬೇಕ? ವೇದ. ವೇದ ವೇದ ಅಂದ್ರೆ ಏನ್ ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಯಾವುದನ್ನು ತಿಳಿಯಲೇಬೇಕೋ ಅಥವಾ ಯಾವುದನ್ನು ತಿಳಿಯೋದರಿಂದ ಎಲ್ಲವನ್ನೂ ತಿಳಿದಂತಾಗುತ್ತದೆಯೋ ಅದರ ಹೆಸರೇನೋ ವೇದ. ಆ ವೇದಗಳು ಎಷ್ಟು ಅಂತ ಕೇಳಿದ್ರೆ ಹೆಚ್ಚು ಹೆಚ್ಚು ಕಡಿಮೆ ಭಿನ್ನಾಭಿಪ್ರಾಯಗಳ ಮಧ್ಯದಲ್ಲಿ ಹೇಳ್ತೇನೆ. ವೇದಗಳು 4. ಏನಪ್ಪ ಎಷ್ಟಪ್ಪವು? 4 ವೇದಗಳು. ಮನೆಯವರು ಮಕ್ಕಳಿಗೆ ಹೇಳ್ಬೇಕಿಲ್ಲ, ಮನೆಯಲ್ಲಿ ಲಿಂಗಸೂರಲ್ಲಿ ಬರ್ತೇನೆ, ಲಿಂಗಸೂರಲ್ಲಿ ಮಹಾಭಾರತ ಹೇಳ್ತಾ ಇದೆ. ಒಬ್ಬಕ್ಕೆ 28-30 ವರ್ಷ ಹುಡುಗಿರು, ನೆನಪಿಲ್ಲ ನನಗೆ. ಆ ಹುಡುಗಿ ಪಾಠ ಕೇಳಿ 8 ದಿನದ ಪ್ರವಚನದಲ್ಲಿ 20 ಪ್ರಶ್ನೆಗಳನ್ನ ತಾನೇ ಬರ್ಕೊಂಡು ಉತ್ತರಗಳನ್ನು ತಾನೇ ಬರೆದು ಮನೆಯಲ್ಲಿರುವ ತನ್ನ ಮಕ್ಕಳು, ತಮ್ಮ ಅಕ್ಕನ ಮಕ್ಕಳು ಎಲ್ಲರಿಗೂ ಒಂದು ಕಂಠು ಮಾಡಿಸಿ ಆ ಇಡೀ ಓಣಿಗೆಲ್ಲ ಪ್ರವಚನಗಳೆಲ್ಲ ಪಾಠ ಮಾಡಿದ್ದು. ಒಬ್ಬ ಲಿಂಗಸೂರು ಯಾರು ಹೆಸರು ಹೇಳ್ಬೋದೇನೋ ಆಗಿತ್ತು. ಯಾರು ಲಿಂಗಸೂರು ಹೆಸರು ಹೇಳ್ಬೋದು? ಸಂಗೀತ ಇರ್ಬೋದು. ಸಂಗೀತ 20 ವರ್ಷದ ಹುಡುಗಿ ನನ್ಗೂ ಪಾಠ ಕೇಳ್ತಿದ್ದು, ಮನೆಗೆ ಹೋಗಿ ಮಕ್ಕಳು ಪಾಠ ಮಾಡ್ತಿದ್ದು. ಇದಕ್ಕೆ ನಿಜವಾದ ತಾಯ್ತಾನ ಅಂತಾರೆ. ಇಷ್ಟು ನಾನು ನೋಡಿಲ್ಲ ಈ ವಯಸ್ಸಿನಲ್ಲಿ ಇವರೆಲ್ಲ ನಾವು ಇಲ್ಲಿ ಬಂದು ನಿಮ್ಮೊಳಗೆ ಕುಂತು ಇದನ್ನ ಹೇಳಿ ನಮ್ಮ ಗುಡನೆ ಗಾಡಿ ಹತ್ತಿಸಿ ಕಳಿಸಿದ್ರೆ ನಮಗ ಏನ್ ಬೆಲೆ, ನಿಮಗ ಏನ್ ಬೆಲೆ? ಏನ್ ಬೆಲೆ? ಯಾಕೆ ಪದ್ಧತಿ ಇಲ್ಲಿ? ಏನ್ ಸ್ವಲ್ಪ ದೂರಿಂದ ಬಂದಾರ? ಎಷ್ಟು ಬಸ್ ಹತ್ತಿರಬಹುದು, ಎಷ್ಟು ಬಸ್ ಇರದಿರಬಹುದು, ಏನು ನೀರು ಸಿಕ್ತೋ, ಏನು ಪ್ರಸಾದ ಸಿಕ್ತೋ, ಇಷ್ಟು ಬಂದು ನಮ್ಮ ಪಕ್ಕದಾಗ ಕೂತಾರಪ್ಪ ಅಂತಂದ್ರೆ ಅವ್ರ ಉಪಕಾರವನ್ನು ತಿಳಿಸ್ಬೇಕಾದ್ರೆ ಈ ಪಾಠವನ್ನು ನಿಮ್ಮ ಮಕ್ಕಳಿಗೆ ಹೇಳ್ಬೇಕು ಹೇಳಿದ್ದಾರೆ. ಇದು ಅವಾಗಿನ ಮುಗ್ದದೋ ಆ ವೇದದ ಒಂದೊಂದೇ ಹೆಸರುಗಳು ಬಹುತೇಕ ಭಾರತೀಯ
ಭಾರತೀಯ ಹಿರಿಯರೆಲ್ಲ ಋಷಿಮುನಿಗಳೆಲ್ಲ ಸೇರಿ ಒಟ್ಟುಕೊಂಡಂತ ಒಂದು ಉತ್ತಮೋತ್ತಮವಾದ ಹೆಸರು ಋಗ್ವೇದ. ಏನಂತ ಅದಕ್ಕೆ? ಋಗ್ವೇದ. ಋಗ್ವೇದದ ಮುಖ್ಯ ಭಾಗ ಅಲ್ಲಿ ಕೇವಲ ಬೆಳಕು, ಕೇವಲ ಆತ್ಮಜ್ಞಾನ, ತತ್ವಜ್ಞಾನಗಳು ವಿಶೇಷವಾಗಿ ಇದ್ದು ಋತಜ್ಞಾನವನ್ನು ಹೊಂದಿರುವುದರಿಂದ ಅದಕ್ಕೆ ವೇದ ಅಂತ ಕರೀತಾರೆ. ಎರಡನೆಯ ವೇದದ ಹೆಸರು ಯಜುರ್ವೇದ. ಏನಂತ ಅದಕ್ಕೆ? ಏನಂತ ಅದಕ್ಕೆ? ಯಾಕೆ ಸುಸ್ತಾ ಸೇರೋಲ್ಲ, ದೀರ್ಘ ಸೇರೋಲ್ಲ? ಇವಾಗ ಯಾವ ಸೇರೋಲ್ಲ, ಮನೆಯಾಗ ನಮ್ಮ ಮಕ್ಕಳು ಸೇರುವುದಿಲ್ಲ, ಸುಸ್ತ ಸೇರುವುದಿಲ್ಲ ಅಂತ ದೇವ ಕೇಳ್ಕೊಡ್ತಾರೆ. ನಾನು ಅಂತೇವೆ ಆ ಯಜುರ್ವೇದದ ಒಂದು ಭಾಗವನ್ನ ಸುಮ್ಮನೆ ನೀವು ತೋರಿಸಲ್ವಾ? ಯಾವ ವೇದವನ್ನು ಹೇಳತ್ತೀರಿ ಈಗ? ಯಜುರ್ವೇದ. ಯಜುರ್ವೇದದಲ್ಲಿ ಎರಡು ಭಾಗವನ್ನ ಮಾಡಿದರೆ, ಹೀಗೆ ಎರಡು ಭಾಗ ಮಾಡಿ ತೆಗೆದ್ರೆ ಆ ಎರಡು ಭಾಗಕ್ಕೆ ಈ ಒಂದನೇ ಭಾಗಕ್ಕೆ ಏನಂತ ಅಂದ್ರೆ ಶುಕ್ಲ ಯಜುರ್ವೇದ. ಏನಂತ ಅದಕ್ಕೆ? ಶುಕ್ಲ ಯಜುರ್ವೇದ. ಇದಕ್ಕೇನಂತ ಅಂದ್ರೆ ಕೃಷ್ಣ ಯಜುರ್ವೇದ. ಏನಿದೆ ಹೆಸರು? ಎರಡು ಕೂಡ ಏನೋ ಏನಂತ? ಕೊನೆಯದು ಯಾವುದು? ಕೊನೆಯದು ಯಾವುದು? ಶುಕ್ಲ. ಎರಡನೇದು ಕೃಷ್ಣ. ಹೀಗಂದ್ರೆ ಏನು ಅಂತ ನಾನು ಸಾಮಾನ್ಯ ಅಂತಾರೆ. ಯಾಕಂದ್ರೆ 3 ವಿಷಯ ದೂರ ಇದೆ, ನಿಮ್ಗೆ ಪರಿಚಯ ಮಾಡ್ಕೋತ ಹೋಗಿ ಹೇಳ್ಬೇಕು. ಇಲ್ಲಪ್ಪ ಅಂದ್ರೆ ನಾ ಮಾಡಿದ ಪಾಠ ತಳವಿಲ್ಲದ ಕುಂಭದಲ್ಲಿ ಸುಜಲವನ್ನು ಸುರಿದ. ಏನ್ ಹೇಳಕತ್ತೇನೆ ಈಗ? ಯಾವ ಬಗ್ಗೆ ಹೇಳಕತ್ತೇನೆ? ಯಜುರ್ವೇದದ ಬಗ್ಗೆ. ಯಜುರ್ವೇದ. ಶುಕ್ಲ ಅಂದ್ರೆ ಸಾಮಾನ್ಯ ಅರ್ಥ ಬೆಳಕು. ಏನದ ಬೆಳಕು? ಅದು ಶುಕ್ಲದ ಅರ್ಥ ಏನು? ತಲೆ ಕಳಿಸೋದ್ರ ಮುಂದೆ ಹೋಗುದೈತಿ. ಕೃಷ್ಣ ಇದರ ಅರ್ಥ ಕತ್ತಲು. ಕೃಷ್ಣ ಇದರ ಅರ್ಥ ಏನು? ಕತ್ತಲು. ಕೃಷ್ಣ ಅಂತ ಅಂದ್ರೆ ಕೃಷ್ಣ ಪಕ್ಷ, ಶುಕ್ಲ ಪಕ್ಷ ಅಂತ. ಶುಕ್ಲ ಪಕ್ಷ ಅಂದ್ರೆ ನೀವು ಬಳಸ್ತಾ ಇರ್ತೀರಿ ಅವನ. ಕೃಷ್ಣ ಇದರ ಅರ್ಥ ಏನು? ಮಂದವಾದ ಕತ್ತಲೆ. ಕತ್ತಲೆ ಅಲ್ಲ, ಶ್ಯಾಮ ಕತ್ತಲೆ ಅಂತಂದ್ರೆ ಈ ಎರಡು ಭಾಗವನ್ನು ಹೀಗೆ ವಿಂಗಡಿಸಿದರೆ ಪ್ರತಿ ದಿನವೂ ಕೂಡ ಏನದ ಅಂದ್ರೆ ಅರ್ಧ ದಿನ ಏನದ ಬೆಳಕದ, ಇನ್ನರ್ಧ ದಿನ ಪ್ರತಿ ದಿನ ಹೆಂಗ ಅರ್ಧ ದಿನ ಏನದ ಬೆಳಕು, ಅರ್ಧ ದಿನ ಕತ್ತಲೆ. ಹೇಗೆ ಒಂದು ದಿನಕ್ಕೆ 12 ಗಂಟೆ ಬೆಳಕು ಕತ್ತಲೆಗಳ ಸಂಗಮವೋ ಹಾಗೆ ಇದರಲ್ಲಿ ಎರಡು ಭಾಗ ಮಾಡಿ ಶುಕ್ಲ ಮತ್ತು ಕೃಷ್ಣ ಎಂಬ ಹೆಸರನ್ನು ವಿಭಾಗಿಸಿ ಓದುಗರಿಗೆ ತಿಳಿಯುವ ಸಲುವಾಗಿ ಶುಕ್ಲ ಯಜುರ್ವೇದದಲ್ಲಿ ಬರುವ ಒಂದು ಮುಖ್ಯ ಉಪನಿಷತ್ತಿನ ಹೆಸರು ಬೃಹದಾರಣ್ಯಕ. ಏನಂತಾರೆ? ಬೃಹದಾರಣ್ಯಕ ಉಪನಿಷತ್ತಿನ ರೂವಾರಿಗಳು ಯಾಜ್ಞವಲ್ಕ್ಯ ಮತ್ತು ಮೈತ್ರಿ. ಏನವರ ಹೆಸರು? ಯಾಜ್ಞವಲ್ಕ್ಯ ಮತ್ತು ಮೈತ್ರೇಯರು ಕೂಡಿ ತತ್ವಜ್ಞಾನವನ್ನು ಸಂವಾದನ ಮಾಡಿದಂತಹ ಒಂದು ಬೆಳಕಿನ ಆಕರ ಅದು ಬೃಹದಾರಣ್ಯಕ. ಬೃಹದಾರಣ್ಯಕ ಆ ಉಪನಿಷತ್ತಿನ ಹೆಸರು ಏನದು? ನಿಮಗೆ ಪರಿಮಾಣ ಹೋಗಬಹುದು ಅಂತ ನನಗೆ ಎಲ್ಲರಿಗೂ ಗೊತ್ತಿರ್ತದೆ. ಈ ಭಾಗದಲ್ಲಿ ಶ್ರೀ ಮಹಾದೇವಂಗೆ ಸೋಮಂಗೆ ಸುಖ ಪೂರ್ಣೆ ಧಾಮಂಗೆ ಸತ್ಯ ಚಿದ್ರೂಪಂಗೆ. ಇದು ಬೃಹದಾರಣ್ಯಕ್ಕೆ. ಇದು ಬೃಹದಾರಣ್ಯ. ಈ ಬೃಹದಾರಣ್ಯದ ಉಪನಿಷತ್ತನ್ನು ದಾಟಿ ಕೃಷ್ಣ ಯಜುರ್ವೇದ ಭಾಗದಲ್ಲಿ ಒಂದು ಅತ್ಯುತ್ತಮವಾದ ಕಥೆ ಇದೆ. ಆ ಕಥೆ ಕಾಟಕ ಎಂಬ ಹೆಸರಿನಿಂದ ಕಾಟಕ ಬ್ರಾಹ್ಮಣ ಅಂತ ಕರೀತಾನ. ಬ್ರಾಹ್ಮಣ ಅಂತಂದ್ರೆ ಜಾತಿ ಬ್ರಾಹ್ಮಣ ಅಲ್ಲ. ಯಾವ ಬ್ರಹ್ಮವಿದ್ಯೆಯನ್ನ ಒಬ್ಬ ಲೋಕದಲ್ಲಿ ವಿಶ್ವದಲ್ಲಿ ಸಕಲ ಜೀವಿಗಳು ಮೈಥುಂಬರಿಸುವಂತ ಅವನ ಹೆಸರನ್ನು ಕೇಳಿದ್ರೇನೆ ಮೈಥುಂಬರಿಸುವಂತ ಒಬ್ಬ ಮಹಾನ್ ವ್ಯಕ್ತಿ ಯಾರು ಅನ್ನೋದನ್ನ ಅಪೂರ್ವ ಬಹಳ ಚಂದವಾಗಿ ಹೇಳಿದ್ರು. ಅದರ ಹೆಸರು ಮೃತ್ಯು. ಏನದು?
ಮೃತ್ಯು. ಏನರ ಹೆಸರು ನೋಡ್ಕೊಂಡ್ರಿ ನೋಡ್ಕೊಂಡ್ರಿ ನಾನ್ ಕಾರಣ ಕೂತಾನ ನಾ ಯಾವ ಕರುತನ ಆಗುವ ಅಂತ ಹೇಳಿ ಉಪನಿಷತ್ತೆ ಅದೊಂದು ಹುಡುಕಿ ಆಗೋದು ಮನೆ ಮಾವ ಅತಿ ಮಾವ ಕೊಡ್ತೀರಿ ಏನ್ ಕೇಳ್ಕೊಡ್ತಿ ಮೃತ್ಯೋಪನಿಷತ್ ಕೇಳಬೇಕು ಏನ್ ಹೇಳ್ತಾರ ಸಾಯುವ ಚಿಹ್ನೆಗಳನ್ನು ಮೊದಲ ಹೇಳ್ತಾರೆ ಏನು ಪಾಠ ಹೇಳಿದ್ರೆ ಹೇಳಿ ಬೇಡ ಮತ್ತೆ ಕೇಳ್ತಾರೆ ಸಾಯುವ ಚಿಹ್ನೆಗಳನ್ನು ಮೊದಲ ಹೇಳ್ತಾರಂತ ಅವಳಿಗೆ ಸೊಸಿಯ ದಿನ ಪಾಠ ಕೊಟ್ಟಿದ್ದೆ ದೇವಾನಂದ ಹೇಳ್ತಾರೆ ಅವ್ ನಾನಂತ ಮುದುಕರು ಮನ್ಯಾಗ ಕೊಟ್ಟಿದ್ದು ಏನ್ ಹೇಳ್ತಾರೆ ದೇವಾನಂದರು ಸಾಯುವ ಚಿಹ್ನೆಗಳನ್ನು ಹೇಳ್ತಾರೆ ಏನೇನ್ ಹೇಳ್ತಾರೆ ಹೆಂಗೆ ಹೇಳ್ತಾರೆ ಏನಿಲ್ಲ ಹೆಣ್ಮಕ್ಳ ಕಿವಿ ಆಲಿ ಇವರ ನೋಡ್ಕೊಳಿ ಹುಷಾರ್ ಯಾರ ತಮ್ಮ ನೆಲಕ್ಕೆ ಪಾಠ ನೀರ ಪಾಠ ಹೋಗ್ತಾರೆ ಯಾರ ಹುಡುಗರಲ್ಲಿ ಈ ಕಿವಿಯ ಆಲೆಗಳು ಗಾಳಿ ಹಿಂಗ ಗಂಟಿಗೆ ಹೇಳಕತ್ತಿರುವ ಕಿವಿಯ ಆಲೆ ಗಂಟಿಗೆ ಹೇಳಕತ್ತಿದ್ರೆ ಅವೆಲ್ಲ 3 ತಿಂಗಳಿಗೆ ಮರಣ ಆಯ್ತು ನೋಡು ಅಂತ ಹೇಳಿದ್ರು ಒಳ್ಳೆಯದು ಏನಿದ್ರು ಯಾವಾಗ ಯಾವಾಗ ಏನಾಗ ಕಿವಿ ಆಲೆ ಅವೆಲ್ಲ 3 ತಿಂಗಳಿಗೆ ಮರಣ ಅಂತ ಅಂದ್ಕೂಡ ಬದುಕಿನ ಮುದುಕು ಹೋಗಿ ಎಲ್ಲ ಅಲ್ಲ ಹೆಣ್ಮಕ್ಳು ಯಾಕಂದ್ರೆ ಅವ್ರು ರೋಡ್ ಇರ್ತತಿಲ್ಲಿ ಅದಕ್ಕೆ ನಾ ಹೆಣ್ಮಕ್ಳು ಹೇಳಿಲ್ಲ ನಿಮ್ಗೆ ಹೇಳಿಲ್ಲ ಮತ್ತೆ ಮುನಿಕೆ ಹೆಣ್ಮಕ್ಳು ಆಗ್ತಾಗಿ ಹೆಣ್ಮಕ್ಳು ಎಂದು ಹೇಳ್ಯಾರ ಅಂತ ಮುನಿಕೆ ಕೇಳ್ತಾರೆ ಆ ಮುನಿಕೆ ಹೇಳಿದ ಕೂಡ ಹುಡುಗಿ ಏನಂತು ಹೆಣ್ಮಕ್ಳು ಈ ಮೂಗಿನ ತುಡಿ ಇದ್ದಾಗತ್ತೆ ಇಲ್ಲದ ಹಿಂಗ್ ಮಣಿತಿ ಅಂದ್ರೆ 3 ದಿನ ಸಾಪಾಡ ತುದಿ ಐತಲ್ಲ ಹಿಂಗ ಹಾಕು ಅಂದ್ರೆ 3 ದಿನ ಅಮ್ಮ ಹಿಂಗ್ ಅನ್ಕೊಂಡಿರ್ತಾವ ನೀವು ನೋಡ್ಬೇಕು ಸುಳ್ಳು ಅಲ್ಲಿದೆ ಹಿಂಗ ಹಂಗಾತ ಅನ್ಕೊಂಡಿರ್ತಾವ ಹಿಂಗ್ ಅನ್ಕೊಂಡಾಗ ಆ 3 ಏನಾಗತ್ತೆ ಮೊದಲೇ ಇರುವುದಿಲ್ಲ ಹಿಂಗ ಹಾಕು ಅಂದ್ರೆ ಮಂದಿ ಕಳ್ಸಕ್ಕೆ ಇರ್ಬೋದು ನೀವೇನ್ ಕೆಳಗೆ ಹೋಗ್ಬೇಡ ಮುದುಕಿಗೆ ಆಪರೇಷನ್ ಆಗಿತ್ತು ಕಣ್ಣಿಗೆ ಗರಿ ಚಸ್ಮಾ ಹಾಕೊಂಡಿದ್ರು ಅದು ಕನ್ನಡಿ ಮುಂದಿದ್ರು ಕಾಣ್ತಿದ್ದಿದ್ದಿಲ್ಲ ದಿನ ಗಂಡನ ಅಂತ ಹೇಳ್ಕೊಡೋದು ನಾನು 3 ಗಂಟೆ ಬಿದ್ದ ನಾನು 3 ಗಂಟೆ ಅವ್ನು ಮುದುಕಿ ಸಾಕಾಗಿದ್ದಿಲ್ಲ ಕೇಳಿ 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 ಸಿಟ್ಟು ಬಂದ್ ಕೇಸಿ ಬಿಡ್ಡ ಅಷ್ಟು ಅಂಥ ಮೃತ್ಯು ದೇವತೆ ಎದುರಿನಲ್ಲೇ ಕುಳಿತುಕೊಂಡು ಒಂದು 8 ವರ್ಷದ ಬಾಲಕ ಕುತ್ಕೊಂಡೆ ಈ ವಿಶ್ವ ಸತ್ಯವನ್ನು ಚಿಂತನೆ ಮಾಡ್ತಾ ಇದ್ದ ಏನ್ ಚಿಂತನೆ ಮಾಡ್ತಾ ಇದ್ದ ನಾವು ವಿಶ್ವ ಸತ್ಯ ಬರೀ ಇದೊಂದೇ ಆಗಲು ಮಾಡಿದ್ದು ನನಗೊಂದು 3 ತಿಂಗಳದಾಗ ರೊಟ್ಟಿ ಕೊಟ್ಟ ಹೇಳ್ತಾನ ಇರಬೇಕು ಒಂದೇ ಜನ ಕಲಿಸ್ತೀರಿ ಏನ್ ಮಾಡ್ಲಿ ಅದೊಂದು 3 ತಿಂಗಳ ನನಗೆ ಆಗ ಏನ್ ಕೇಳಾಕತ್ತೇನೆ ಅಂದ್ರೆ ವಿಶ್ವ ಸತ್ಯ ಏನಂತ ಕೇಳೋದು ವಿಶ್ವ ಸತ್ಯ ವಿಶ್ವ ಸತ್ಯನ ಎಷ್ಟು ಅನ್ನೋದು ನಾವು ಶಾಸ್ತ್ರೀಯವಾಗಿ ಹೇಳಿದ್ರು ನಾವು ಹೇಳುದಿಲ್ಲ ಅವ್ರು ಓದ್ತೇವೆ ನಾವು ಓದಾಡ್ತಾವ ವಿಶ್ವ ಸತ್ಯ ಏನು ಅಂದ್ರೆ ಸತ್ಯ ಏನು ಅಂದ್ರೆ ಸರ್ವ ಜೀವಿಗಳ ಅಪೇಕ್ಷೆ ಏನಾದರೂ ಇದ್ರೆ ನಾವು ಸುಖವಾಗಿರ್ಬೋದು ಏನಂತ ಬಯಸಕತ್ತೀರಿ ನೀವು ಸುಖವಾಗಿರ್ಬೇಕು ನೀವೆಲ್ಲರೂ ಏನಾರ ಬಯಸ್ತಿದ್ರೆ ನೀವು ದೇವರಿಗೆ ಹೋಗಿದ್ರೆ ನೀವು ಮಠಕ್ಕೆ ಬಂದಿದ್ರೆ ನೀವೇನ್ ಇಲ್ಲಿ ಪುರುಷಕ್ಕೆ ಬಂದಿಲ್ಲ ನಮ್ಮ ಬೆಳೆಗೂ ಬಂದಿಲ್ಲ ನೀವು ಬರೋ ಪೈಕಿನೂ ಅಲ್ಲ ನೀವು ಬಂದಿದ್ರೆ ನಿಮ್ಮದು ಸ್ವಾರ್ಥ
ಎಲ್ಲಾ ಕಡೆ ಹುಡುಕಾಡಿರಿ, ಎಲ್ಲಿ ಕೈ ಹತ್ತಿರ ಮುಳ ಬರುತ್ತೆ. ಜೇನು ಸಿಗಲಿಲ್ಲ. ಜೇನು ಬಿಡಿಸ್ಬೇಕಂತ ವಾದ್ರಿ ಕೈ ಮುಳ ಬಡಿತಿ, ಮಾರಿ ಹುಳ ಬಡಿತಿ, ಬಾಚ್ಕೊಂಡು ಬಂದು ಅದಕ್ಕೆ ಇಲ್ಲಿ ಬಂದಿರೋ ಸುಖ. ಅದನ್ನು ನಮ್ಮೆಲ್ಲರ ಪ್ರತಿರೂಪವಾಗಿ ಈ ಉಪನಿಷತ್ತಿನಲ್ಲಿ ಈ ಲೋಕದ ಜನ, ಈ ಲೋಕದಲ್ಲೇ ಬಂದವರ ಇವು ಬರೇ ಹಿಂಗೆ ಶಾಸ್ತ್ರ ಹೇಳಿದ್ರೆ ಅದೇನೇನೋ ಮುಂದೇನೇನೋ ಹೇಳ್ತಿಲ್ಲ, ಅವನ್ನೆಲ್ಲ ಹೇಳಿದ್ರೆ ನಡೆದಿಲ್ಲ. ಇಲ್ಲಿ ಏನ್ ಬೇಕು ಅಂದ್ರೆ ಒಂದಿಷ್ಟು ಪ್ರಪಂಚದೊಳಗ ಅರಿವಿ ಅಂತಂದ್ರೆ ಗೌರವದಿಂದ ಬದುಕಬೇಕಾದ್ರೆ ಒಂದಿಷ್ಟು ನಿರೋಗಿ ಆದದ್ದೇ ಏನ್ ಬೇಕಪ್ಪ? ಬೇಕು ಬೇಡ? ಏನ್ ಭಾಷೆ ಒಳ್ಳೆ ಕಲಿಯೋ? ಯಾವ ಆತ್ಮಜ್ಞಾನ, ಯಾವ ಹೇಳಿಯೋದು, ಏನ್ ಕತ್ತಿಯೋದು? ಸಣ್ಣ ಕಾಲ ಹೊಡ್ಯಾಕತ್ತಿದ್ರೆ, ಸಣ್ಣ ತಲೆ ಹೊಡ್ಯಾಕತ್ತಿದ್ರೆ ಆತ್ಮಜ್ಞಾನ ಕೊಟ್ಟಾಗ ಮೊದಲು ನಿರೋಗಿ ಆದದ್ದೇ. ಒಂದಿಷ್ಟು ಬಂದಾಗ ಗೌರವದಿಂದ ಮನೆ ಮುಂದೆ ಬಂದು ಬೇಡಿದವರಿಗೆ ಕೊಡಕ್ಕೆ ರೊಟ್ಟಿ ಕೊಡುವಷ್ಟು ಅನುಕೂಲತೆ ಬೇಕು. ಯಾರಲ್ಲಪ್ಪ ಮನೆ ಬಳಿ ಕಳಿಸ್ಲ ಒಂದೇನ್ ಬೇಕು? ಏನ್ ದುಃಖ ಆಯ್ತು ನಿಮ್ಗೇನಾದ್ರೆ ಒಂದೇನ್ ಬೇಕು? ಯಾರೇನ್ ಬೇಕಂತ ರಸ್ತೆ ಕೊಡ್ತಾರ ಅಂತ ಯಾರು ತಪ್ಪಿರ್ತೀರ ಅವ್ರಿಗಿಲ್ಲ. ಆರೋಗ್ಯ ಬೇಕು. ಮನೆಗೆ ಬಂದ್ರೆ ರೊಟ್ಟಿ ಕೊಡೋಷ್ಟು ಅನುಕೂಲತೆ ಬೇಕು. ಒಣ ನಮ್ಮ ಮನೆಯಾಗ ಹಿಂಗೆ ಒಣ ಹೊಂಟನೆ ಅಂದ್ರೆ ಎಡಕ್ಕೆ ಬಳಕೆ ಕೊಟ್ಟವರು ಅದರ ಬಂದಂತೆ ಒಂದಿಷ್ಟು ಮರ್ಯಾದೆ ಬೇಕು. ಏನ್ ಬೇಕು? ಏನ್ ಯಾರೋ ಹಂಗೆ ಇವೊಂದಿಷ್ಟು ಲೋಕದಲ್ಲಿ ಜನರಿಗೆ ಬೇಕಾಗ್ಯಾವ. ಅವು ಸಿಗಲಾರದಕ್ಕೆ ಜನ ಅಭ್ಯರ್ಥಿಸಾಗತ್ತೆ. ಆರೋಗ್ಯ ಸಿಗಲಿಲ್ಲ, ಅನುಕೂಲತೆ ಸಿಗಲಿಲ್ಲ. 80-90 ವರ್ಷ ಬದುಕಿದ್ರು ಹೆಂಡ್ರ ಮಕ್ಕಳು ಗೌರವ ಕೊಡ್ಲಿ, ಒಳ್ಳೆನವರು ಗೌರವ ಕೊಡ್ಲಿ, ಒಳ್ಳೆಯ ಹೋಗಿ ಮಸೂಟ ಬಾಡಿ ಕುತ್ತಾಬೇಕು ಅಂತ ಕೊಡ್ತಾರೆ. ಇದನ್ನ ಲೋಕದಲ್ಲಿ ಹ್ಯಾಂಗ ಪಡಿಬೇಕು ಅನ್ನುವುದನ್ನು ಹೇಳೋ. ಏನ್ ಕೇಳಬೇಕಲ್ಲವ? ಇದನ್ನ ಹೆಂಗ, ಇದನ್ನ ಏನ್ ಮಾಡಿದ್ರೆ ಸಿಗ್ತದ ಅನ್ನೋದನ್ನ ಹೇಳು. ಹಿಂಗ ಯಾರು ಕೇಳೋದ? ಈ ಲೋಕದ ಕೇಳೋದ ಅವರ ಸಮಾಧಾನ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳೋದು. ಸುಮ್ಮನೆ ಎಲ್ಲ ನೆನಪು ಮಾಡಿಕೊಡ್ತೇವೆ. ಈ ನಾವೆಲ್ಲ ಸತ್ಯ ಕಥೆ ಮಾಡೋದು, ಪೂರ ಸತ್ಯ ಕಥೆ ಮಾಡುತ್ತೇವೆ. ಏನು ಮಾತು ಇಲ್ಲ ಇಲ್ಲ ಹೇಳಿ ಮಾಡ್ತೇವೆ. ಯಜ್ಞ ಅಂದ್ರೆ ಏನಲ್ಲ, ಯಜ್ಞ ಅಂದ್ರೆ ಏನಲ್ಲ. ಅದೇಪ್ಪ ಅಂದ್ರೆ ಒಂದು ಹೊರಾಡಿಯವರು ಅನುಕೂಲಸ್ಥರು ಪುಣ್ಯ ಸಂಪಾದನೆ ಮಾಡುವ ಸಲುವಾಗಿ, ಲೋಕಕ್ಕೆ ಕಲ್ಯಾಣ ಆಗುವ ಸಲುವಾಗಿ ಮಾಡುವಂತ ಒಂದು ಸಾಮಾನ್ಯವಾದಂತ ಒಂದು ಪೂಜಾ ಯೋಗ. ಅದರ ನೇಮ ಏನಂದ್ರೆ ಅದನ್ನು ಮಾಡಿದ ದಿವಸ ಬಂದವರಿಗೆ ಪ್ರಸಾದ, ಅರಿವಿಲ್ಲವರು ಅರಿವಿ, ಅನುಕೂಲವಿದ್ದವರಿಗೆ ಆ ಮನೆಯವ್ರನ್ನ ಏನ್ ಬೆಳೆಸಿರ್ತೇನೆ ಅದನ್ನ ಎಲ್ಲವನ್ನು ಇಟ್ಕೊಂಡು ಸರ್ವರಿಗೂ ಪ್ರೇಮದಿಂದ ಕೊಟ್ಟ, ಸಂತೋಷ ಕೊಟ್ಟು ನಿಮ್ಮಿಂದ ಆಶೀರ್ವಾದ ಪಡ್ಕೊಂಡು. ಏನ್ ಕೊಡುದು? ಯಾವಾಗ ಮಾಡ್ತೀರಿ ನೀವು ಆಶೀರ್ವಾದ? ಯಾವಾಗ ಮಾಡ್ತೀರಿ? ನೀವು ನಾನು ನಿಮಗೆ ಸ್ನೇಹಿತ ಅನ್ನದಾತ ಸುಖಿ ಭವ ಅಂತ ಅನಗೊಟ್ಟಾದ್ರೆ ರೊಟ್ಟಿ ಕೊಟ್ಟ ಅಂತ ಅನ್ನೋದ್ರು ಕೊಡೋದು ಅಂತ ಹೇಳಪ್ಪ. ಈಗ ನಾನು ರೊಟ್ಟಿ ಕೊಡಬೇಕು, ನೀವು ರೊಟ್ಟಿ ಕೊಟ್ಟರೆ ನಿಮಗೆ ಒಳ್ಳೆಯದಾಗಲ್ಲ ಅಂತನೋ, ಏನ್ ರೊಟ್ಟಿ ಕೊಡೋದಂತನೋ? ಅಂದ್ರೆ ನೀವು ಕೊಟ್ಟದ ರೊಟ್ಟಿಗೆ ನಾ ಮಾಡಿದ ಆಶೀರ್ವಾದಕ್ಕೆ ಸಮ. ಇದು ಎದ್ದಿನ ಪದ್ಧತಿ. ಅಂಥವ್ರು ಏನು ನಡೆದಿತ್ತು? ಈಗ ಹೆಂಗ್ ಕುಂತ ಹೀಗೆಲ್ಲ ಜನ ಬಂದಿತ್ತು. ಆ ಮನುಷ್ಯನ ಹೆಸರು ಬಹಳ 2 ಕಡೆ 3 ಕಡೆ ಒಂದೊಂದು ಬೇರೆ ಕಡೆ ಇದೇ ಉಪನಿಷತ್ತು ಬೇರೆ ಬೇರೆ ಕಡೆನೂ ಬರ್ತದೆ.
ಅವನಿಗೆ ಕೆಲವೊಂದು ಕಡೆ ಗೌತಮ ಅಂತ ಕರೆದಿದ್ದಾನೆ, ಕೆಲವೊಂದು ಕಡೆ ಉದ್ಧಾರಕ ಅಂತ ಕರೆದಿದ್ದಾನೆ, ಕೆಲವೊಂದು ಕಡೆ ವಾಜಸ್ರವಸ ಅಂತ ಮತ್ತೊಂದು ಕಡೆ ಕರೆದಿದ್ದಾರೆ. ನನ್ನ ಗುರುಗಳಂತ ಬಣ್ಣಲ್ಲಿ ಗೋವಿಂದಾಚಾರ್ಯ ಅವರು ನನ್ನನ್ನು ಕುರಿತು ಪಾಠ ಮಾಡುವ ಹಾಗೆ ಇವು ಎಲ್ಲವನ್ನು ನನಗೆ ಒಂದು ಸಂಶೋಧನೆ ತೋರಿಸಿದ್ದಾರೆ. ಅವನ್ನೆಲ್ಲ ಇವತ್ತು ನಾನು ಹೇಳಕ್ಕಾಗೋದಿಲ್ಲ. ಮುಂದಕ್ಕೆ ನಾನು ವಿಷಯಕ್ಕೆ ಬರ್ತೇನೆ. ಏನೋ ನನಗೆ ಬೇಜಮಾನ. ಅವನ ಹೆಸರು ವಾಜಸ್ರು. ಅವನಿಗೆ ಒಂದು ಮಗನ ಕೂತ್ಕೊಂಡು ಹೋಮಕುಂಡಕ್ಕೆ ಹಿಂಗೆ ಜನ ಬಂದಿತ್ತು. ಈಚೆ ಕಡೆ ಮುತ್ತು, ಇಲ್ಲಿ ರತ್ನ, ಇಲ್ಲಿ ಬಂಗಾರ, ಇಲ್ಲಿ ಅಕ್ಕಿ, ಇಲ್ಲಿ ತುಪ್ಪ, ಇಲ್ಲಿ ಮುತ್ತು, ಈ ಕಡೆ ಒಂದು ಸಾವಿರ ಲಕ್ಷ ಬೆಳೆದಿರೋದು ಒಂದು ವಾದಿತ್ತು. ನಮ್ಮ ಹತ್ರ ಪಡೆಯೋರು ಬಂದ್ರೆ ಯಪ್ಪ ಅಂತ ಹಾಕೊಂಡು ಹಾಕೋದು, ಅಲ್ಲೊಂದು ಆಕಳ ಕೊಡಪ್ಪ ಅಂತ ಹೇಳಿ ಅವನ ಆಕಳ ಕೊಟ್ಟು ಕಳಿಸೋದು. ಅವ್ರು ಹಿಡ್ಕೊಂಡು ಹೆಂಗೆ ತಮ್ಮ ಊಟ ತಾವು ಹೋಗ್ಬಿಡ್ತಿದ್ರು. ಇದು ನಡೆದಿರ್ತಿದ್ದಾರೆ. ಹಾಗಾಗಿ ಅವ್ನು ಏನ್ ಮಾಡಿದ್ದಪ್ಪ ಅಂತಂದ್ರೆ ಆ ತಂದೆ ಸಂಸಾರ ಮಾಡೋದು ನೋವು ಇರ್ತದಲ್ಲ, ಪ್ರಪಂಚ ಮಾಡ್ಬೇಕಾದ್ರೆ ಅದಕ್ಕೊಂದು ನೋವು ಇರ್ತೈತಿ. ಹಂಗೆ ಎಲ್ಲರಿಗೂ ಎಲ್ಲ ದಾನ ಮಾಡು ಅಂತ ಹೇಳಿ ಹೇಳಕ್ ಬರ್ತತಿ. ದಾನ ಮಾಡಕ್ ಹೋದ್ರೆ ಪಟಕ್ಕನ ಕೈ ಕೇಳ್ಬಿಡದಾಗತ್ತೆ. ದಾನ ಮಾಡಂತ ಹೇಳೋರು ಇಸ್ಕೊಳ್ಳೋರವ್ರೆ. ದಾನ ಮಾಡೋದು ಯಾರು ಹೇಳ್ತಾರೆ ನಿಮ್ಗೆ? ಇಸ್ಕೊಳ್ಳೋರು ಹೇಳ್ತಾರೋ ಕೊಡೋರು ಹೇಳ್ತಾರೋ? ನೋವು ಕೊಡಾಗತ್ತೆ. ಅದು ಹೇಳೋರಿಗೆ ಅದು ಕಥೆ ಬರ್ಸೋರಿಗೆ ಚಾಂದ್ರ ಕಾಯಿ ತೋರಿಸೋರಿಗೆ ನೋವು ಅವ ಏನಾದ್ರೂ ಮನುಷ್ಯ, ಎಷ್ಟು ತಿಳ್ಕೊಂಡಾನಂದ್ರೂ ಮನುಷ್ಯ, ಮರದ ಮಕ್ಕಳೊಂದಿಗೆ ಸಂಸಾರಸ್ಥ, ಪ್ರಪಂಚದ ಜವಾಬ್ದಾರಿ ಇತ್ತು. ಅದಕ್ಕೆ ಇಲಾದ ಆಕಳುಗಳು, ಈಗ ಚಲೋ ಹಿಂಡು ಆಕಳುಗಳು ಆಚೆ ಕಡೆ ಕಟ್ಟಿದ್ದಾವ, ತಗಡಿನ ಹಚ್ಚಿದ್ದಾವ. ಈಚೆ ಕಡೆ ಎಂತ ಬಿದ್ದು ಅಂತಂದ್ರೆ ಚಂದ್ರದಾನ ಹೇಳಕ್ಕಾಗೋದಿಲ್ಲ ನನಗೆ. ವಿಷಯ ಬಹಳ ಚಂದ್ರ. ಹೆಂಗ್ ಇರ್ತಿದ್ವು ಅಂದ್ರೆ ಕೋಣ 3 ಮಳೆ ಕರೆದಿತ್ತು. ಕಣ್ಣಿಗೆ ಉಣ್ಣಿತ್ತು, ಕಣ್ಣಿರೋಲ್ಲ ಸಿಕ್ಕಿತ್ತು, ಬಾಲ ಮುಕ್ಕಳಿಗೆ ಏರಿತ್ತು. ಅವು ಮನ್ಕೊಂಡಾಗಿ ಚೆಕ್ ಪಿಕ್ಚರ್ಗೆ ಹುಣ್ಣಿದ್ದೆ. ಅವನ ಹುಡುಕ್ ನಗ ಹಾಕಿ ಎಬ್ಸಿದ್ರಿ. ಗೊತ್ತಾಗತ್ತ ರೈತರು ನಿಮ್ಗೆಲ್ಲ. ಅವ್ ಹುಡುಕ್ ನಗ ಹಾಕಿ ಹಿಂಗೆ ಎಬ್ಸಿದ್ರು. ಅವು ನಿರೀಂದ್ರಿಯ ಅಂತ ಶಬ್ದ ಬರ ಅದಕ್ಕೆ ಸಂದೇಶದಲ್ಲಿ ಖರೆ ಅದನ್ನ ಹೇಳ್ತಾರೆ. ಅವ್ನು ಕೇಳ್ಬೇಕಾದ್ರೆ 3 ತಿಂಗಳು ಬೇಕಲ್ಲ. ಅವು 70 ಮುಗಿಸಿದ್ದು. ಅವು 7 ಸೂಲಾಗಿತ್ತು, 12 ಸೂಲಾಗಿತ್ತು, 18 ಸೂಲಾಗಿತ್ತು. ಅವು 2 ಮುಗಿಸಿದ್ದು. ಕಲ ಕುಡಿದ ಅವು ಮನೆ ಆಗ್ತದ ಒಂದೊಂದು ಊಟ ಬೆಳಿಗ್ಗೆ ಉಂಡಿರ್ತಿದ್ರು. ಅವ್ರು ಎಲ್ಲಿ ಹೊಂಟರು ಅಂದ್ರಿಂದ ಹೀಗೆ ರಪ್ಪಟ್ಟು ಬಿಟ್ಟ ಹುಡುಗ ಇವನ್ನ ಗೊತ್ತಾಗ್ತಿದ್ದ. ಆ ಹುಡುಗ ಕೈ ಒಂದೇನೋ ಒಂದು ಚೆಂದ ಹಿಡ್ಕೊಂಡು ಕೂತಿತ್ತು. ಅದನ್ನ ನೋಡ್ತು ಆ ಮುನಕರು ಮೊದಲೇ ನಮ್ಮಂತವು ಅವು ಮನೆ ಹೆಣ್ಣು ಮಕ್ಕಳು ಸೇರ್ಲಾರ್ದು ಬಂದಿರ್ತಾವೆ ಓಡಕ್ಕೆ. ಕೆಲವು ಯಾಕೆ ಬರ್ತಾರ್ತಾನೆ ಅವು ಬಂದದ್ದು, ಅವು ಮೊದಲ ಮನೆ ಬೇಯಿಸ್ಕೊಂಡು ಬಂದದ್ದು. ಗೊತ್ತಾ ರಾಮ ಆಚಾರ ಸತ್ಯನ ಕಥೆ ಹೇಳ. ಸತ್ಯನ ಕಥೆ ಹೇಳಿ ಅವ ಮನೆಗೆ ಏನ್ ತರವಪ್ಪ ಅಂತಂದ್ರೆ ಅದೊಂದು ತಾಮ್ರದ ಹಿಂಡಿ, ಅದೊಂದು ಮೇಘ ಹಚ್ಚಿಕೊಂಡ್ರೆ ಎಲ್ಲಾ ಕಾಣುವಂತದ್ದು ಒಂದು ದೋತ್ರ. ಎಂತ ಇರುತ್ತ ದೋತ್ರ? ಅವೇನ್ ಮಳೆ ಬಂದು ಹೊಟ್ಕೊಳಕ್ ಬರ್ತಾವ, ಏನ್ ಹಾಕೊಳಕ್ ಬರ್ತಾವ, ಅಂತ ದೋತ್ರ. ಅವನ ಮನೆಯಾಗ ಇಟ್ಟಿದ್ದ ಏನ್ ಸಿಕ್ಕಂಗ ಬೇರಿದ್ಲು, ಮುಗಿದು ಬಂದಿತ್ತು, ಇಂಥ ಹಾಕಲ ಕೊಟ್ಟ. ಅವರಿಗೆ ಕಳ್ಳು ಚೂರಂತ ಅಂದ್ರೆ ಯಪ್ಪ ಅವನು ಮೊದಲ ಬಡು ಪಾಳೆ ಬಂದಿರ್ತಾವ, ಬಿಸಿಲಿಗೆ ತೆರಿ ಬಿಡುವಂಗಾಗ್ಯಾವ. ಅಂತ ಇಂಥ ಆಕಳ ಕೊಟ್ರೆ ಬಾರ್ದಾಗ ಸಾವ್ಕೊಟ್ಟಾಗ ತಗೊಂಡೋಗ ಆಕಳ ಮುಂದ ಬಂದು ಕೊಡಾಕ ಅವ ಆಚಾರಿ ಅವನು 3 ಮುಂದಿನ 3 ಎಕರೆ ಹೊಲ ಮಾಡ್ಬೇಕೀಗ ಅವ ಆಕಳದು. ಇಂಥ ಆಕಳ ನೀ ಕೊಡ್ತೀಯಲ್ಲ, ಈ
ತೆರನಾಗಿ ಮಾಡಿದಂತಹ ಯಜ್ಞ ಇದು ಶ್ರೇಷ್ಠವಲ್ಲ ಅನ್ನೋದು ಮನಸ್ಸಿನೊಳಗೆ ತಿಳ್ಕೊಂಡೆ ಭಾರಿ ನೋವಾತು. ಅವ್ರಿಗೆ ಭಾರಿ ನೋವಾತು. ನೋವಾದ್ರೆ ಏನ್ ಮಾಡಕ್ ಬರ್ತದೆ? ಅದು ಹುಡುಗ ನೀವು ತಾನೆ ಅವ್ರ ಅಪ್ಪನ ಬುದ್ಧಿ ಹೇಳಕ್ ಬರೋದಕ್ಕೆ. ಆದ್ರೆ ಆ ಸಿಟ್ಟನ್ನ ಈ ಗೊತ್ತಕ್ಕ ಹೇಳಿದ್ರು ಸಿಟ್ಟು ಹೇಗೆ ಬಂದತಿ? ಈಗ ಜೋರ ಹೇಳ್ತಿರೋ ಬಿಡ್ಲಿ ಸಿಟ್ಟು ಹೇಗೆ ಬಂದತಿ? ಯಾಕೆ ಬಂದದ್ದು? ಎದಕ್ ಬಂದತಿ? ಇಂಥ ಆಕಳ ಈ ಕೆಲ್ಸಕ್ಕೆ ಬಾರದಕ್ಕಿ ಹುಳ ಹಾಕಿದ ಕಡ್ಡಿ ಬೇಳಿ ಹುಡುಗರು ಎತ್ತಿದ ಹೆಸರ ಇವೇನು ಪಲ್ಯ ಆಗುವೋ ಹೋಳಿಗೆ ಆಗುವೋ ಇಂಥವ ಕೊಡ್ತೀಯ. ಇದಕ್ಕೆ ನಿನಗೆ ಪಾಪ ಹತ್ತಂತ ಹೇಳಿದ್ರೆ ಕಪಾಯಿ ಹೋಗ ಈಗ ಹುಡುಗಂತಂದ್ರೆ ಕಪಾಯಿ ಹೋಗ್ತಾವ. ಅನ್ನಕ್ಕೆ ಬರುವುದ ಅನ್ನದ ಬಿಡುವಲ್ಲ. ಆ ಸಿಟ್ಟನ್ನು ತೋರ್ಪಡಿಸ್ಕೋಬೇಕು. ಈಗ ಇದನ್ನ ಈ ಯಾರ ಕವಿಗಳಿದ್ರೆ ನಾಟಕ ಬರೀದಿದ್ರು. ಇವು ನಮ್ಮ ಮಕ್ಕಳ ಶಾಲೆಗಳ ಆಡಸ್ರು. ಈ ಯಾರ ಕವಿಗಳಿದ್ರೆ ಈಗ ನಾ ಸನ್ನಿವೇಶವನ್ನು ಬರೀ ಒಂದು ನಾಟಕ ಮಾಡೋದು ಆ ಹುಡುಗ ಸಿಟ್ಟು ಬಂದತಿ. ಯಾರಿಗೆ ಮಕ್ಕಳು ಅಂತಾರಂದ್ರೆ ಎಂಥ ಮಕ್ಕಳು ಇರ್ಬೇಕಂದ್ರೆ ಮಕ್ಕಳು ಯಾರಿಗೆ ಹೇಳ್ಬೇಕಂದ್ರೆ ಶಾಸ್ತ್ರ ಬರ್ತದೆ. ತಂದೆ ತಾಯಿಗಳು ತಪ್ಪು ಹೆಜ್ಜೆಯನ್ನು ಇಟ್ಟರೆ ಕಿತ್ತಿ ತಂದೆ ತಾಯಿಯನ್ನು ಶುದ್ಧ ಮಾಡಲು ಮಕ್ಕಳನ್ನು ಬರೆಯುವುದಲ್ಲ. ಸಂಸ್ಕೃತದಲ್ಲಿ ಹೇಳ್ತಾನೆ ತಂದೆ ತಾಯಿಗಳು ತಪ್ಪಂದ್ರೇನು ಮಕ್ಕಳಿಗೆ ಒಂದಿಷ್ಟು ಏನಾರ ಒಂದಿಷ್ಟು ಎನ್ಐಸಿ ಮಾಡಬೇಕು, ಮಕ್ಕಳಿಗೆ ಒಂದಿಷ್ಟು ಏನಾರ ಪ್ಲಾಟ್ ಹಿಡಿದಿರಬೇಕು ಅಂತ ತಂದೆ ತಾಯಿ ಲಂಚೋ ಲಕ್ಕಡೆಯೋ ಸುಳ್ಳೋ ಸಂಚೋ ಮಾಡಿ ಅದು ಇಡುವುದನ್ನು ಯಾವ ಮಗ ನೋಡೆ ಯಪ್ಪ ಇಂಥ ಪಾಪದ ಹಣ ತಂದು ನನ್ನ ಹೆಸರಿಗೆ ಕಟ್ಟುಕಿದ್ರೆ ನಾ ದುಡ್ಕೊಂತಿರ್ತನಪ್ಪ ನೀ ಯಾಕೆ ಹಚ್ಕೋತಿ ಪಾಪ ಅಂತ ಹೇಳಿದ್ರ ಅವನು ಮಕ್ಕಳು ಕರೀತಾರೆ. ಲೋಕಂ ತ್ರಾಯತೆ ಇತಿ ಪುತ್ರೇ ಲಕ್ಷಣಂ. ಮತ್ತೆ ಹೇಳೋದು ಅವರೇ ಹಂಗ ಸತ್ತ ನಂತರ ಒಂದು ಏನೋ ಮಾರ್ಗ ಮಧ್ಯದಲ್ಲಿ ಒಂದು ಸ್ಟಾಪ್, ಅದಕ್ಕೆ ಪುಣ್ಯಾಮಲೋಕ ಅಂತ ಕರೀತಾರೆ. ದೊಡ್ಡ ಪುರಾಣದಲ್ಲಿ ಬಹಳ ಚೆನ್ನಾಗಿ ವರ್ಣನೆ ಇದೆ. ಮತ್ತೆ ಅವರ ಹೇಳ್ತಾರೆ ಆದ್ರೆ ಏನ್ ಕೇಳ್ತಾರೆ ಅಂದ್ರೆ ಈ ಕಂಡಕ್ಟರ್ ಟಿಕೆಟ್ ಕಳಿಸಿದ ಚಕ್ಕರ್ ಬರ್ತಾನಲ್ಲ ಬಸ್ನ, ಹಾಗೆ ಅಲ್ಲೇ ಚಕ್ಕರ್ ಬಂದ್ರೆ ನೀನು ಭೂಲೋಕದಲ್ಲಿ ಹೋಗಿ ಎಷ್ಟು ಮಕ್ಕಳ ಹಾಡಿ ನಿಂದು ಏನೇನ್ ಮಾಡಿ ನಿನ್ನ ಲೆಕ್ಕ ಕೊಡು ಅಂತ ಕೇಳಿದಾಗ ನಾವಲ್ಲಿ ಪ್ಯಾಪ್ಯಾ ಅನ್ಕೊಂಡ ಕೂತಾಗ ಯಾವ ಮಗನು ತಂದೆ ತಾಯಂದಿರ ಶ್ರಾದ್ದವನ್ನು ಮಾಡಿ ಆ ದೇವತೆಯಿಂದ ಅವನಿಗೆ ಪರ್ಮಿಷನ್ ಕೊಡಿಸ್ತಾನೋ ಅವನಿಗೆ ಪುತ್ರ ಅಂತ ಕರಿಬೇಕು ಅಂತ ಶಾಸ್ತ್ರ. ಶ್ರಾದ್ದಾದಿ ಕರ್ಮಗಳನ್ನು ಹೇಳ್ತೇನೆ, ಹೇಳಿ ಹೋಗ್ತೇನೆ ಮುಂದಕ್ಕೆ. ಆ ಮುಂದಿನ ವಿಷಯ ಹಾಕೊಂಡು ಬಿಡ್ತೇನೆ, ಅದ್ರಾಗ ಏನ್ ಬಹಳ ದೊಡ್ಡ ವಿಷಯ ಅಲ್ಲದು. ಇಲ್ಲಿ ಮೊದಲು ಹೇಳೋದನ್ನ ಹೇಳ್ತೇನೆ. ಎಲ್ಲ ಯಾರಿಗೆ ಮಾತಾಡಬೇಕು? ತಂದೆ ತಾಯಂದರು ನರಕ ಭಾಜನ ಮಾಡುವುದನ್ನು ಪುಣ್ಯ ಕರ್ಮಗಳಿಂದ ತಪ್ಪಿಸಿ ತಂದೆ ತಾಯಿಗಳಿಗೆ ಸದ್ಗತಿ ತೋರೋರಿಗೆ ಏನ್ಬೇಕು ಅಂದ್ರೆ ಮಕ್ಕಳು ಅಂತ ಕರಿಬೇಕು. ಇಲ್ಲ ಮಾತ್ರ ಅವರು ಮಕ್ಕಳು ಅಲ್ಲ. ಅನಾಥ ಮಾಡುವುದೇ ಎಷ್ಟಾಗಿ ತಾಯಿ ತಂದೆಗೆ ಇಲ್ಲವೈ ತಂದೆ ಸಾಕ ಕೂಡ ಸುದ್ದಿ ಹೋಗ್ಬೇಕು. ಸುದ್ದಿ ಹೋಗೋಣ ಅವ್ರಿಗೂ ಏನ್ ಮಾತಾಡಿದ್ರು ನೋಡೇನ ಒಂದು ಅಪತ್ತಾದ ಟಿಕೆಟ್ ತುರ್ತು ಟಿಕೆಟ್ ಹಿಂಗ್ ತಗೊಂಡು ಬೆಂಗಳೂರು ಹೋಗಿ ಹಿಂಗ್ ಹೊಳೆ ವಾಪಸ್ ಕೊಡ್ಬೇಕಾದ್ರೆ 16-18 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಅದ್ರ ಸುಮ್ಮನೆ ಒಂದು ಕೆಲಸ ಮಾಡು, ತಂದೆ ಸತ್ತಾಗ ನೀ ಹೋಗ, ತಾಯಿ ಸತ್ತಾಗ ನಾವು ನೋಡ್ಕೊಡು ಹಿಂಗಂದು ಒಬ್ಬಳ ಬಂದ. ಅವರು ಬಂದ್ಬಿಡ್ಲಿ ತಮ್ಮ ನಿಮ್ ತಂದು ಬರಲಿಲ್ಲ ಅಂತ ಕೇಳಿದ್ರು. ಇಲ್ಲಿವ ಅವನಿಗೆ ಸತ್ತಾಗ ಬರ್ತಾನ. ಅವನಿಗೆ ಸತ್ತ ನನ್ನ ಬಾಳೆ ಇತ್ತು ನಾ ಬಂದೀನಿ, ಇವಾಗ ನೀ ಸತ್ತಾಗ ಅವ್ನು ತಂದು ಬರ್ತಾನ ನಾನು ಅಂತ ಹಿಂಗಂತಮ್ಮ ಅಂತ ಅಂದಕ್ಕೆ ನಾ ಕೇಳಿ ಇನ್ನೊಂದು ವಿಚಾರ ಮಾಡಿದ್ದು. ಒಮ್ಮೆ ನಾವು ಸತ್ತಾಗ ಅವ್ನು ಬರೋದು, ನಾ ಸತ್ತಾಗ ಇವ್ ಬರೋದು, ಹಳ್ಳೆಲ್ಲ ಬಂದ್ರೆ 8 ಲಕ್ಷ ರೂಪಾಯಿ ಹಿಂದೂ ಮಕ್ಕಳಿಗೆ ದುಃಖಾಣ ಆಗತ್ತಲ್ಲ, ಅದಕ್ಕೆ ಬೇಡ ಇವತ್ತು ಮುಗಿಸ್ಬಿಡು ನಿನ್ನಂತೆ ಫಲ 2 ವರ್ಷ ಅದಕ್ಕೆ ದಿಕ್ಸ. ಯಾಕಂದ್ರೆ ಇನ್ನು 8 ಲಕ್ಷ ರೂಪಾಯಿ ಯಾಕೆ ಹೋಗ್ತೀವಿ, ಇವತ್ತು ಮುಗಿಸ್ಕೊಬಿಡ್ರಿ.
ಶಾಸ್ತ್ರ ಇದು ಎದುರಲ್ಲಿಲ್ಲ. ಅದು ಏನಪ್ಪ ಹೇಳಿದ್ರೆ ಶ್ರೇಷ್ಠ ಪ್ರೇಷ್ಠ ಮನುಷ್ಯ ಮೇತ ಸೌ ಸಂಪರಿತ್ತು ವಿನಪ್ತಿ ದಿನ ಅಂತ ಹೇಳಿದ್ರೆ ಇಟ್ಕೊಳ್ತಾವೆಲ್ಲ ಇದನ್ನ ಕೇಳೇ ಮಾಡೋರು. ಬದುಕಾಕ ಬದಲಾವಣೆ ಕೇಳೇ ಮಾಡೋರು. ಒಂದು ವಾರದಿಂದ ಒಂದು ವಾರದಿಂದ ಇಲ್ಲಿ ನಮ್ಮ ಸಮೀಪ ಭಾಗದಾಗ ಒಂದು ಬಾಲ್ ಹೆಸರು ಹೇಳೋದಿಲ್ಲ. ಒಂದು 18-20 ವರ್ಷದ ಹುಡುಗಿದ ಮದುವೆ ಆಗಿ ಹಳೆಯ ಮನೆಗೆ ಬಂದ್ರೆ ಅತ್ತಿ ಮಗಳನ್ನ ಮನೆ ಕುಡಿಸಿ ಹಳೆಯ ಕರ್ಕೊಂಡು ಹೋದ್ರೆ ಅವ್ರನ್ನ ಹಾಕೋರು ಅವ್ರು ಮೋಕ್ಷ ಏನ್ ಹೇಳಿ ಮಾಡಿ ಅದೇ 25-30 ವರ್ಷದ ಹುಡುಗ 50 ವರ್ಷದ ಹೆಣ್ಣು ಮಗಳ ಗಂಡನ ಆ ಹುಡುಗನ ಕರ್ಕೊಂಡು ಮಗಳನ್ನ ಮನೆಯಾಗಿಟ್ಟ ಹೋಗುವಂತಾಗಿ ಕೆಟ್ಟ ಸಂಸ್ಕೃತಿಯ ಮಧ್ಯದೊಳಗೆ ಆತ್ಮಜ್ಞಾನ ಮಗನ ಚೆನ್ನಾಗಿ ಬದುಕಿದ್ರು ಸಾಕು. ದೇವರನ್ನ ಕಾಣೋದು, ದೇವರನ್ನು ಹೊಂದಿಕೊಳ್ಳೋದು, ಆ ದೇವರ ಜ್ಞಾನವನ್ನು ಪಠಣ ಮಾಡೋದು, ಹೊತ್ತಲು ಬಸವಾದ ಜ್ಞಾನ ಸಂಪೂರ್ಣಗಳನ್ನು ಬಳಕೆ ಮಾಡೋದು, ಇದು ಸರ್ವಕಾಲ ಚೆನ್ನಾಗಿ ಬದುಕಿದ್ರು. ಆ ಬದುಕನ್ನು ನೋಡಿ ಸಂಕಟ ರಚಿಕೆಗಳಿಗೆ ಸಂಕಟ ಯಾರ ಸಲವಾಗಿ ಒಳ್ಳೆಯ ಆಕಳಗಳನ್ನು ಹಿಂದೆ ತಟ್ಟಿ ಯಾರನ್ನ ಮೆಚ್ಚಿಸುವ ಸಲುವಾಗಿ ಸುಳ್ಗಾರ ಆಕಳಗಳನ್ನು ಬೋಲು ಹೇಳ್ತದೆ ಹೆಸರ ಹುಳ ಹತ್ತಿದ ದಾರಿ ಜಿಗಿತ ಬದಲಾದ ಗೋಲಿ ಇವನ ಬ್ರಾಹ್ಮಣನಿಗೆ ಕೊಟ್ಟ ಕೆಲಸ ಕಟ್ಟಿಯಲ್ಲ, ಇದನ್ನು ಉಳಿಸ್ತೀಯಲ್ಲ, ಉಳಿಸಿ ಏನು ನನಗೆ ಕೊಡ್ಬೇಕಂತೀಯಲ್ಲ, ಈ ನಾನು ಏನು ಚಿರಂಜೀವಿ ಅವ್ರಿಗೆ ಬೆಳೆ ಬರತ್ತೆ ನನಗೆ ಕೊಡೋಕಟ್ಟಿಯಲ್ಲ. ನಾವು ನನಗೆ ಸುಖವಾಗಿ ಉಳಿರ್ತೇವೆ ಹಿಂದೂ ಆಕಳ ನಾ ಹಾಲು ಕುಡಿದ ತಿಳ್ಬೇಕಂತೀಯಲ್ಲ, ಯಾವ ಹಾಲು ಕೂಡ ನಾವು ಇರೋದ್ರಾಗ ಏನು ತಿನ್ನಬೇಕ ನನ್ನ ಮೇಲೆ ಮೊಹಬ್ಬಾವೇ ಮೇಲೆ ಮಾಡೋದು ಯಾರು ಕರೆದ ಏನು ಹೆಸರು ಅವನೇನು ಕೇಳಬಾರ್ದು ಯಪ್ಪ ಇದನ್ನೆಲ್ಲ ಇಷ್ಟೆಲ್ಲ ಮಾಡಿ ಇದು ಮಾಡಬಾರದು ಕರ್ಮವನೇ ಮಾಡಿರುವೆ ನೋಡಬಾರದ ಹೀನ ದುಷ್ಟರ ನೋಡಿರುವೆ ಕೂಡಬಾರದ ಮುಂದಿನ ಆಡುವುದಿಲ್ಲ ಇಂಥದ್ದನ್ನ ಮಾಡಿ ಏನ್ ನನಗೆ ಸಾಕತ್ತೀಯ ನಾನು ನನಗೆ ಹೆಸರು ಇರ್ತೇನೆ. ಮೊದಲ ಮಕ್ಕಳು ನನಗೆ ಬದುಕು ನೀ ದುಡಿದುಣ್ಣುವಾಗ ನಿನ್ನ ಜೋಡಿ ಆನಂದದಲ್ಲಿ ನಡೆಯು ಕಡೆಗೆ ನಿನ್ನಯ ಪ್ರಾಣ ಹೋಗಲು ನಿನ್ನ ದೇವ ಮೇಲಿರುತ್ತಲು ನೀ ದುಡಿದ ಕೈಗೆ ದ್ರವ್ಯ ನೋಡಿ ತಡವ ಮಾಡ ದುಡಿದ ಬಿಡವೋ ಯಾವ ಸಂಗಡ ಮಾಡಲು ಯಾರು ಇಷ್ಟೆಲ್ಲ ಮಾಡಕತ್ತೀವ ಯಾಕೆ ಅಂತ ಕೇಳಿ ಸಂತಾಗ ಒಂದು ಮಾತು ಕೇಳ ಯಪ್ಪ ಅದು ಆ ಸಾವು ಮಾತ್ರ ಅವ್ರಿಗೆ ಕೊಟ್ಟ್ಯ, ಆ ಹುಳ ಹತ್ತಿದ ಗೋಧಿಯಲ್ಲಿ ಅವ್ರು ಕೊಟ್ಟ್ಯ, ಅವು ಮಗಳ ಹಸ ಮಾಡಿಕೊಂಡು ಅವೇನು ಅವಕ್ಕೇನು ಗಿರ್ನಿ ಕೂಡ ಆಗಬಾರ್ದು ಅಂತ ಕೊಟ್ಟಿಯಲ್ಲ ನಾನ್ಯಾರಿಗೆ ಕೊಡ್ತಿ ಏನ್ ಕೇಳಿದೋ ಏನೋ ಅನ್ಯಾಯ ಮೃತನ್ ಚಂದ್ರವರ್ಧನವರಿಗೆ ಆ ಮಗಳ ಏನ್ ತಿಳ್ಕೊಂಡ ಸಣ್ಣ ಹುಡುಗ ತಿಳಿದ ಮಾತಾಡ್ತಾರೆ ತಿಳ್ಕೊಂಡು ಇವ್ ತಿಳಿದ ಒಂದ್ಸಲ ಅಂತೂ 2 ಸಲ ಅಂತೂ 3 ಸಲ ಅಂತೂ ಚಿಕ್ಕ ಬಹಳ ಆಗೈತೆ ನನಗೆ ಕಿರಿಕಿರಿ ನಿನ್ನ ಅವನಿಗೆ ಕೊಡ್ತೀನಿ ನೋಡ ಏನಂದ ಸಮಸ್ತ ದೇವತೆಗಳು ಎದ್ದ ಆಹುತಿಯ ಮಾಲಿಟ್ಟು ಯಜಮಾ ಯಾವಾಗ ಯವನಿಗೆ ಕೊಡ್ತಾರಂತ ತಂದೆ ಬಾಯಿಂದ ಬಂದು ಆ ತಕ್ಷಣ ಏನಬೇಕು ತನ್ನ ಮಕ್ಕಳಿಗೆ ಏನಬೇಕು ಆಯುಷ್ಮಾನ್ ಭೋ ಆರೋಗ್ಯಮಾನ್ ಭೋ ಧನವಾನ್ ಭೋ ಬುದ್ಧಿವಾನ್ ಭೋ ಇದು ಲೋಕದಾಗ ಅಂತಾರೆ ಎಲ್ಲರೂ. ಆದ್ರೆ ಈ ಮಣ್ಣು ಹುಟ್ಟಿ ತಿಂದು ಒಂದೇ ಸಲ ಹಡದ ತಂದೆ ತಾಯಿ ಮಗನಿಗೆ ಯಾವನಿಗೆ ಕೊಡ್ತಾನ ಅಂತ ಮೊದಲನೇ ಕಥೆ ಹೇಳು. ಯಾರ ನಿಮ್ಮ ಮಗನಿಗೆ ಯಮನಿಗೆ ಕೊಡ್ತಾನೆ ಅಂದಿರಿ, ನಾಳೆ ಯಾರ ಆಶೀರ್ವಾದ ಮಾಡ
ಬರಕ್ ಹೋಗು ಅಂತ ಯಾರು ಅಂದಿ? ಎಮ್ಮೆ ಕೊಡ್ತಾರೆ ಅಂತ ಅನ್ಕೊಳ್ಳುತ್ತೆ ತಕ್ಷಣದಲ್ಲೇ ಅವ್ರಿಗಿನ ಬರ್ತಾರೆ. ಹಾಗಿಲ್ಲದು ಅಲ್ಲದು. ಯಾವಾಗ ಎಮ್ಮೆ ಕೊಡ್ತೇನೆ ಅಂದ ಅವಾಗ ಆ ಕಾಲದಲ್ಲಿ ಯಜ್ಞಗಳು, ಆ ಕಾಲದಲ್ಲಿ ಪ್ರಾಣ ಬಂಧುಗಳು ಎಲ್ಲರಿಗೂ ತಿಳಿದಿರುವಂತಹ ಕಾಲ. ತತ್ಕ್ಷಣದಲ್ಲಿ ಮುದ್ರೆಗಳನ್ನು ಹಾಕೊಂಡೆ. ಯಾವಾಗ ಯಮನಿಗೆ ನಾವು ಹಾಕೋ ಕೊಡ್ತೇನೆ ಅಂದ ನನ್ನಿಂದ ಯಮಲೋಕದಲ್ಲಿರುವ ಸೇವೆಗಳೇನು, ನಾನು ಹೋಗಿ ಯಮನಲ್ಲಿ ಮಾಡಬೇಕಾದ ಕೆಲಸಗಳೇನು ಅನ್ನೋದನ್ನು ಇಲ್ಲಿ ಕುಂತು ಉಪಯೋಗಿಲ್ಲ. ವಾಕ್ಯ ಹೆಣ್ಣ ಕುಲುಕ್ಕಾಗ್ತ ಹೌದು ಗೊತ್ತಾ ನನ್ನಿಂದ ಈ ಮನೆಯೊಳಗೆ ನಾನು ಹೋಗ್ಬೇಕಾದ ಮನೆ ಯಮಾನ, ನಾನು ಯಮಾನಕ್ಕೆ ಹೋಗ್ಬೇಕು ಅಂತ ಹೇಳಿ ಮುದ್ರೆಗಳನ್ನ ಹಾಕೊಂಡೆ. ದೇಹತ್ಯಾಗವನ್ನು ಆಕಾಶದಿಂದ ವಿದ್ಯೆ ಎಲ್ಲರಿಗೂ ಗೊತ್ತಿತ್ತು. ಅಂತ ಸಮಯದಲ್ಲಿ ನಚಿಕೇತ ಆ ದೇಹವನ್ನು ಅಲ್ಲಿ ಆ ಕಡೆಗೆ ಬಿಟ್ಟು ಸದರಿಗೆ ಎಲ್ಲಿಗೆ ಯಮಲೋಕಕ್ಕೆ ಸರಿಯಾಗಿ ಬಂತಾರೆ. ಈಗೆಲ್ಲ ಕರ್ಕೊಂಡು ಬರ್ತದೆ ನೀವು ತಿಳಿತಾರೆ. ಯಮಲೋಕಕ್ಕೆ ಹೋಗಿ ಯಮವೈದ್ಯ ಮುಂದೆ ಹೋದ. ಅದೊಂದು ಬೆಳ್ಳುಡ ಯಮನು ಏನೋ ಕಾರ್ಯಭಾರ ನಿಮಿತ್ತವಾಗಿ ಋಷಿಯಾಗಿವಾಗ ಆ ಕಡೆಗೆ ಎಲ್ಲೋ ಒಂದ್ ಕಡೆ ಹೊರಗಿದ್ದ. ಯಮನ ಅರಮನೆಗೆ ಹೋದ. ಬಾಗಿಲೊಳಗೆ ನಿಂತು ಕೇಳಿದ, ಅಮ್ಮ ಯಮದೇವನಲ್ಲಿ ನಾನು ಸೇವಕ ಬಂದಿದ್ದೇನೆ ಅಂತ ಯಮನ ಹೆಂಡತಿಗ ಅಂದ. ಯಮನ ಹೆಂಡತಿ ಒಳಗೆ ಬಾ ಅಂದ. ನೋಡುವ ನೀನು ಹೆಣ್ಮಗಳು, ನಾನು ಹೆಣ್ಮಗ, ಮುನ್ನೂರು ಮಾಲಕರಿಲ್ಲ ಒಳಗೆ ಬರ್ಬ. ಏನಾಗತ್ತಾನೆ ನಚಿಕೇತ? ಮನೆಯಾಗ ಏನಾಗತ್ತಾನೆ ನೋಡು. ಒಂದೊಂದು ಇದ್ರ ಜೊತೆ ತಿಳ್ಕೊತ ಹೋಗೋದೇ ಈಗ. ನಾನು ಕತೆ ಹೇಳ್ಕೋತೀನಿ, ನೀವು ತಿಳ್ಕೊತ ಹೋಗ್ಬೇಕು. ಯಾವತ್ತೂ ಒಬ್ಬ ಸ್ತ್ರೀ ಇದ್ದ ಮನೆಯಲ್ಲಿ ಪುರುಷನ ಹೋಗಬಾರದು. ಯಾರು ಹೇಳಿದ್ರು? ಯಮನೋ ನಚಿಕೇತ ನೋಡ ಯಾರು ಹೇಳಿದ್ದು? ನೀವು ಹಾಗೆ ಅಂದ್ರೆ ಬದಲಿನ ಮಗನ ಮೊಬೈಲ್ ಪಟಕನ ಬೇಕಾಗಿ ಮಗನ ಟೇಬಲ್ ಹಾಕ್ತಾರ. ಇದ ಅಂದ ಹೇಳವ ನಚಿಕೇತ. ಯಾವ ಸನ್ಯಾಸಿಯೂ ಕೂಡ ಭಿಕ್ಷೆಗೆ ಹೋದಾಗ 1 ಸಾರಿ 2 ಸಾರಿ 3 ಸಾರಿ ಕರೆದ ನಂತರವೂ ಬಾರದಿದ್ದರೆ ನೀವು ಅವರ ಮನೆ ಮುಂದೆ ನಿಲ್ಲಬಾರದು. ಇವು ನೇಮಗಳು, ನಿಯಮಗಳನ್ನು ಪಾಲಿಸಬೇಕು. ಯಾರು ನಿಯಮವನ್ನು ಉಲ್ಲಂಘಿಸ್ತಾರೆ ಅವರನ್ನ ದೇವರು ಕೂಡ ಕಳಿಸುವರು. ಹೇಳ್ತಾರೆ ಒಳಬಾ ರಾಮಿ ಒಳಬಾ ಅಂದ್ರು. ಇಲ್ಲ ನಾನು ಹೊರಗೆ ಬರುದು. ನೀನು ಒಬ್ಬ ಹೆಣ್ಣು, ನಾನು ಹೆಣ್ಣು, ನಾನು ಇಲ್ಲೇ ನಿಲ್ತೇನೆ. ನೀರು ತಗೋ ಹಂಗೆ ಕೊಡಕ್ ಕೊಡು. ಮಾಲೆ ಕಟ್ಟಿದವರು ಮನೆಯೊಳಗೆ ನೀರಿಸ್ಕೋಬಾರ್ದು, ಅಣ್ಣಯಿಸ್ಕೋಬಾರ್ದು, ಒಳಬಾರ್ದು. ನಾ ಮಾಡಬಾರ್ದು. 3 ದಿನ ಯಮ ಆನಂದ ಬಂದ ಹೆಂಡತಿ ಏನಿಲ್ಲದೆ ಹುಡುಗ ಬಂದ, ಮೃತ್ಯುಲೋಕದಾಗಿದ್ದ ಬಂದ. 3 ದಿನ ಕರೆದು ಒಳಗೆ ಅಂತ ಒಳಗೆ ಬರುವಾಗ ಏನ್ ಮಾಡಿದ್ರು ನಾನು ಮಾತು ಕೇಳಲ್ಲ. ಅಲ್ಲಿ ಒಳಗೆ ಕೂತ ಅವನು ಹೋದ. ಮಗನ ಗಲ್ಲವನ್ನು ಕಟ್ಟದ. ಉಪವಾಸ ಕುಳಿತ ಮಗು ಎದ್ದು ಕುಳಿತು ನಮಸ್ಕಾರ ಮಾಡ್ತು. ಯಮ ಅಂತಾನೆ ಮೃತ್ಯು ದೇವತೆ ಅಂತಾನೆ ಬ್ರಾಹ್ಮಣ. ನಾನು ತಪ್ಪ ಕಥೆ ಆಗತ್ತೆ. ನೀವು ತಿಳ್ಕೋಬೇಕು. ಕಥೆ ಜೊತೆ ನೀವೇನ್ ತಿಳ್ಕೋಬೇಕಂದ್ರೆ ಬಂದವನು ಸಣ್ಣವನೋ ದೊಡ್ಡವನೋ ಬೇಕಾಗಿಲ್ಲ. ಬಂದವ ಅತಿಥಿ ಅಂದಾಗ ಸತ್ಕಾರ ಮಾಡದೆ ಉಳಿದೆ ಅಂದ್ರೆ ನೀನು 100 ವರ್ಷದ ಹಿರಿಯರಾಗಿದ್ರು ಕೂಡ ಸಣ್ಣವನಿಗೆ ತಪ್ಪಾತಂತ ಕೇಳಬೇಕು. ಯಮ ನೀತಿಯನ್ನು ತೋರಿಸ್ತಾ ಇದೆ. ಯಮ ತನ್ನ ನೀತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದ. ಬ್ರಾಹ್ಮಣ ನಂದು ಅಪರಾಧ, ನೀನು ಬಂದವರೇ ನಾನು ಇರುವುದು ನನ್ನ ಅಪರಾಧ. ನೀನು ನಿಯಮಕ್ಕೆ ನಡೆದುಕೊಂಡಿರು, ನಾನು ನಿಯಮವನ್ನು ಉಲ್ಲಂಘಿಸಲಾರೆ. ಯಾವಾಗಲೂ ನಿಯಮ ದೇವತೆಯೋ ಅವನೇ ಹೇಳುತ್ತಿದ್ದ, ನಾನು ನಿಯಮವನ್ನು ಉಲ್ಲಂಘಿಸಲಾರೆ. ನಚಿಕೇತ, ಈ 3 ದಿನದ ಈ ನನ್ನ ಉಪವಾಸದ ವ್ರತಕ್ಕಾಗಿ ನಾನು 3 ವರಗಳನ್ನ ಪೆನಾಲ್ಟಿ ಹೇಳ್ಕೊಡೋದಲ್ಲ. ಏನು ಹೇಳಿ ನೋಡ್ಬೋದು. ಬಡವ ಹೇಳಿಲ್ಲ ಹೇಳ್ತಾರೆ ಮುಂದೆ ಹೌದು ದಂಡ ಬರುತ್ತೆ. ಅದಕ್ಕೆ 3 ವರಗಳನ್ನ ನಿನಗೆ ನಾನು ಪ್ರೇಮದಿಂದ ಕೊಡ್ತೇನೆ, ನನ್ನನ್ನು ಕ್ಷಮ. ಅವನ ನಚಿಕೇತ ಎದ್ಕೊಟ್ಟು ಹೇಳ್ತಾನೆ, ನೋಡು ದೇವ, ಲೋಕದೊಳಗೆ ಜನ ಹೀಗೆ ತಪ್ಪು ಮಾತಾಡ್ತಾರೆ. ಏನಂತ ಮಾತಾಡ್ತಾರೆ ಅಂದ್ರೆ, ಯಮ ಅಂತ ಒಬ್ಬ ಮೃತ್ಯು ದೇವತಿದ್ದಾನೆ. 84 ಕೋಟಿ ಜೀವರಾಶಿಗಳು ಎಲ್ಲಿ ಹೋಗು
ಎಂದು ಹುಟ್ಟರು, ಏನ್ ತಿನ್ನರು, ಎಂದು ಸಾಯ್ರು, ಎಲ್ಲಿ ಸಾಯ್ರು, ಯಾರಿಂದ ಸಾಯ್ರು, ಎಲ್ಲ ಒಂದು ನೇಮ್ ಬರೆದಿಟ್ಟಾನ. ಮತ್ ನೀವು ಅಪ್ಪ ನಾವು ಇಷ್ಟು ಮಂದಿ ಬರಬ್ಬರಿ ಅದ ಅವ್ರನ್ನ ಕೊಡ್ತೀಯಲ್ಲ, ನಿಮ್ ಕಡೆ ಸ್ಟಾಫ್ ಮೆಂಬರ್ಸ್ ಬಾಳ ನಮ್ಗೆ ಇದು ಕೇಳೋದು ಹೆಂಗಿದು, ಹೌ ಇಟ್ ಪಾಸಿಬಲ್ ಟು ಡೂ ದಿಸ್ ವರ್ಕ್? ನಕ್ಕ 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 ಯಮ ಅಂತಾನೆ ನಚಿಕೇತ. ಜನ ಹಿಂಗೇನು ಅವ್ರು ಏನ್ ಮಾತಾಡ್ತಾರೋ ಏನಿಲ್ಲೋ ಅವ್ರು ಅವರಿಗೆ ಗೊತ್ತಿರೋದಿಲ್ಲ. ನೋಡಪ್ಪ, ಜನ ನನ್ನ ಹಿಂಗೆ ಅಪವಾದ ಕೊಟ್ಟ. ನಾನು ಯಾರನ್ನೂ ಕೊಂದಿಲ್ಲ, ಯಾರನ್ನೂ ಕೊಲ್ಲೋದು ಇಲ್ಲ. ಅವರ ಬಾಳೆ ಬಂದಂಗ ನಾನಂತೆ ಒಂದು ಸಾವ. ಅವ ಏನಂತಾನೆ ಯಾರನ್ನೂ ಕೊಂದಿಲ್ಲ, ಕೊಲ್ಲೋದು ಇಲ್ಲ. ಬಹಳ ಚಂದ ಬರ್ತದೆ. ತಲೆ ಮೀನುವಲ್ಲಿ ಕಾಲು ಪ್ರಾಣಗಳು ಹೋದಂತೆ. ಇದು ನನ್ನ ತಲೆ, ಇದೆರಡು ನನ್ನ ಕಾ. ಹೌದಾ? ಈ ಕಾಲಿನಿಂದ ನಾನು ಸಾಯಂಕಾಲ ಚಾ ಟೈಮ್ ಆಗೈತಿ ಕುಂತು ಚಾ ಕುಡಿದು ಕಣ್ಣದ ಮನೆಯಾಗಿರೋದು ನಾನು ಹೇಳ್ತಿ ಅಂದ್ರೂ ಕೂಡ ಮುಸುಕಾಗ ನನಗೆ ಗೆಳೆಯಾರು ಬಂದಾರಂತ ಎದ್ದು ರೋಡ್ ಕ್ರಾಸ್ ಮಾಡಕ್ ಅದನ್ನು ಬಂದು ಬಾಳ ಸಾಕು. ಈ ಯಮ ಬಂದದ್ದು ನನ್ನ ಕೈ ಹಿಂಗಿರೋಣ ಹಿಂಗ್ ಬಿದ್ದವರಿಗೆ ಇದನ್ನು ಪೋಸ್ಟ್ ಮಾರ್ಟಮ್ ಮಾಡಾಕತ್ತಲ್ಲ, ಯಮ ಮಾಡಾಕತ್ತಾನ. ಯಮ ಹೇಳಿದ್ದ ನನಗೆ ಯಾರು ಬಾಳಿದ್ದೆ ತಲೆ ಬೀಳುವಲ್ಲಿ ಕಾಲು ಪ್ರಾಣಿಗಳು ಹೋದಂತೆ ಸಕಲ ಜೀವರೆಲ್ಲ ತಮ್ಮ ಮರಣವನ್ನು ತಾವೇ ಅರಸಿ ಹೋಗಿದರು. ಸುಮ್ಮನೆ ಯಮಗ ಅಪವಾದವಂತೆ ಇವರು ಯಾರನ್ನು ನಾ ಏನು ಮಾಡಿ ತಾವೇ ಬಂದು ಮೃತ್ಯುವನ್ನು ಬಂದು ಹತ್ತುಕೊಳ್ಳುವಂತಹ ಈ ನರ ಕುರಿಗಳು, ಈ ಜೀವರಾಶಿಗಳು ಹಾಗೆ ಬಂದ ಈ ಹುಳ ಅಲ್ಲೊಂದು ಬಲ್ಲು, ಇಲ್ಲೊಂದು ಬಲ್ಲು. ರಾತ್ರಿ ಹುಳ ಬಂದ ಆ ಬಲುವಿಗೆ ಬಂದು ಬಳ್ದ ಪಕ್ಕ ಸುಟ್ಕೊಂಡು ಸತ್ತು ನೋಡಿ ನೋಡಿರೇ ಇಲ್ಲಮ್ಮ, ನೋಡಿ ಈ ಬಲ್ಬ್ ಹೋಗಿ ಹುಳ ಕಟ್ಟಿದ್ದು ಹುಳ ಬಂದು ನಾವು ಬರ್ತೇವೋ ಸ್ವರವಿನ ಸುಡುವ ಕಣವನ್ನು ಅರಿಯದೆ ಬಂದು ಕೆಡುವ ಕುಳವಿನವೋ. ನಿಮ್ಮ ನಿಜವೂ ಶಾಸ್ತ್ರ ಬಹಳ ಪ್ರೀತಲ್ಲ, ಅದಕ್ಕೆ ಅದು ನೋಡ್ಬೇಕು. ಹಾಗೆ ಈ ಲೋಕದ ಜನ ಹಿಂಗಾಗ್ತಾರೆ, ಸುಮ್ಮನೆ ನನ್ನ ಮೇಲೆ ಅಪವಾದ ಕೊಡ್ತಾರೆ ಅಂತ ಹೇಳಿ ಪ್ರೇಮದಿಂದ ಬೆನ್ನು ನೇವರಿಸಿ ಕೇಳುಗನ ಕೊನೆಯ ವರ ಏನ್ ಕೇಳು. ಆ ಒಂದನೇ ವರ ಕೇಳ್ತಾರೆ, ಬುದ್ಧಿ ಮನೆ ಸಂಸಾರದಿಂದ ಒಬ್ಬರು ಅವರೊಂದು ಹಂಗನ್ನೋದು ಇವರೊಂದು ಹಿಂಗನ್ನೋದು, ಸಣ್ಣ ಪುಟ್ಟ ಜಗಳ ಆಗೋದು ಇವು ನಡೆಯುವ. ಆಮೇಲೆ ನಮ್ಮ ಮನೆಯೊಳಗೂ ಒಂದು ಸಣ್ಣ ಘಟನಾದೊಳಗೆ ನಮ್ಮ ಮಕ್ಕಳು ನಾವು ಮಗ ಏನೋ ಮನೆಯೊಳಗೆ ಮಾಡಾಕತ್ತಿದ್ರು, ಏನೋ ಒಬ್ಬ ಯಜಮಾನ ಅಂಶ ಅವನು ಸ್ವಲ್ಪ ಹಂಗ ಮಾಡಿದ, ನಾನು ಹಂಗನವಾದಾಗಿತ್ತು, ಅವನು ಹಂಗನವಾದಾಗಿತ್ತು, ಅದಕ್ಕೆ ಸೆಟ್ಕೊಂಡು ನಾವು ಇಲ್ಲಿ ಬರಬಾರ್ದಾಗಿತ್ತು. ತಂದೆ ತಾಯಿಗಳನ್ನ ಪ್ರೇಮದಿಂದ ಇರಿಸುವ ಹುಟ್ಟಿದವ ನಾನು ಹಿಂಗೆ ಸೆಟ್ಕೊಂಡು ಇಲ್ಲಿ ಬಂದ್ಬಿಟ್ಟೆ. ಅದಕ್ಕೆ ನಾವು ಹೊಳ್ಳಿ ವಾಪಸ್ ಮನೆಗೆ ಆದ್ರೆ ನಮ್ಮ ಮಕ್ಕಳು ನನ್ನನ್ನು ಮೊದಲಿನ ಅದೇ ಪ್ರೇಮದಿಂದ ಕಾಣಬೇಕು. ಇದು ಮೊದಲನೆಯ ವರ ಪಡ್ತಾರೆ ಅಂತ. ಮೊದಲನೆಯ ವರ. ನೀವು ಯಾರು ಎಲ್ಲರೂ ಏನ್ ಬೇಡಬೇಕಂದ್ರೆ ಜ್ಞಾನವನ್ನು ಬೇಡುವುದು ಬಿಡುವುದು ನನ್ನ ಟಿಕಟ್ ಕೇಳೋದು, ಟಿಕಟ್ ಹೇಳೋದು. ಒಂದೇದು ಏನ್ ಬೇಡಬೇಕಂದ್ರೆ ಚಂದನ್ ಹೊಂದಿಕೊಂಡು ಬದುಕು. ಏನದು ಒಳ್ಳೆಯವರ ಏನದು ಹೇಳೋಣ, ಏನದು ಏನಾಗಬೇಕು, ಏನಾದ್ರು ಯಮನತೆ ಕೊಂಡುದು ಬೇಕು. ಮನೆ ಗಂಡ ಹೆಂಡತಿ ತಂದೆ ತಾಯಿ ಮಕ್ಕಳು ಸಸ್ತಾರು ಮೊಮ್ಮಕ್ಕಳು ಏನು ಹತ್ತಿರ ಗೊತ್ತಿದ್ರೆ ಏನಿದೆ ಕುತ್ಕೊಂಡು ಎಲ್ಲಾರು ಗುಂಪ ಕುತ್ಕೊಂಡು ಇದ್ದದನ್ನು ಊಟ ಮಾಡ್ಕೊಂಡು ಮಾಡ್ಕೊಳ್ಳುವಂತವ್ರು ಹಾಕೊಡ್ಲಿಯೋ, ಏನು ಯಮನಂತೇಳಿ ಕೀ ಹಾಕೊಡ್ಲಿಯೋ. ಅಂದ್ರೆ ವ್ಯವಸ್ಥಾಶ್ರಮವನ್ನು ಲೋಕದಲ್ಲಿ ಚೆನ್ನಾಗಿ ಹಾಗೆ ತಂದೆ ಹೇಗಿರಬೇಕು, ತಾಯಿ ಹೇಗಿರಬೇಕು, ಮಕ್ಕಳ ಹೇಗಿರಬೇಕು, ಪ್ರತಿಯೊಂದನ್ನೆಲ್ಲವನ್ನು ಕಲಿಸುವಂತ ಒಂದನೇ ವರ ನಚಿಕೇತ ಕೇಳಿದ ಮೊದಲ ವರ. ನಕ್ಕೊಟ್ಟಂತಾನೆ ಹೆಣ್ಣೆ ನಿನ್ನಂತ ಮಗನನ್ನು ಹೊಡೆದ ಮಕ್ಕಳು ಹೆಣ್ಣೆ ಇಷ್ಟು ಶಟವನ್ನು ಬಂದ ನನ್ನ ಹತ್ತಿರ ಬಂದರೂ ಕೂಡ ತಂದೆ ತಾಯಿಯ ಕ್ಷೇಮವನ್ನು ಬಯಸ್ತಾ ಇದ್ದ ನಚಿಕೇತ. ನನ್ನ ಸಂತೋಷ ಪಾಠ್ಯ ಎರಡನೇ ಅವಾಗ ಎರಡನೇ ವರ ಭಾಷೆ ನಿಮಗೆಲ್ಲರಿಗೂ ಬಹಳ ಬೇಕಾದವಾಯ್ತು. ನಿಮಗೆಲ್ಲ ಬಹಳ ಬೇಕಾದ ಏನು ಎರಡನೇ ವರ ಆಯ್ತು.
ನೋಡ್ರಿ ಅನುಕೂಲ ಆಗಿ ಸ್ವಲ್ಪ ದುಡ್ಡು ದ್ರವ್ಯ ಮಾಡ್ಕೊಂಡು ಬಂಗಾರ ಬೆಳೆ ಮಾಡ್ಕೊಂಡು ಚೆನ್ನಾಗಿ ಊರಾಗ ಹೋಗಿ ಅನಿಸ್ಕೊಂಡು ಬಾಳೆ ಮಾಡ್ಬೇಕಂತ ಬಹಳ ಜನ ವ್ಯಾಪಾರ ಮಾಡಕ್ ಹೋಗ್ತಾರ ಅಲ್ಲಿ ದೇಶಕ್ಕೆ ಹೋಗ್ತಾರ, ಉದ್ಯೋಗ ಮಾಡಕ್ ಹೋಗ್ತಾರ ಅಲ್ಲಿ ದೇಶಕ್ಕೆ ಹೋಗ್ತಾರ, ಅಡುಗೆ ಮಾಡಿ ಅವರು ಬುದ್ಧಿ ಮಾಡ್ಕೇಸಿ ಏನಾರು ಮಾಡ್ಕೊಂಡು ಎಲ್ಲಾರು ಮಾಡ್ಬೇಕಂತ ಊರ್ ಬಿಟ್ಟು ಹೋಗ್ತಾರ ಅಲ್ಲಿ ದೇಶಕ್ಕೆ ಹೋಗ್ತಾರ. ಎಲ್ಲ ಕಡೆ ಕ್ರಿಯನ್ ಕರಂಗ್ ಕರ್ಕೊಂಡು ಹುಚ್ಚು ಹಂಗ ಎಣ್ಣೆ ಹೊಡ್ಕೊಟ್ಟು ಊರ ಹೇಳಾಕಿದ್ದಾರ. ಯಾಕ ಅವ್ರಿಗೆ ಹಂಗ ಆಗ್ತೈತಿ, ಏನು ಮಾಡಿದ್ರೆ ಸೋತೈತಿ ಗ್ಯಾರಂಟಿ ಮುಂದೆ ನಾವು ಹೇಳ್ತಾರೆ. ಏನೇನೋ ವ್ಯಾಪಾರ ಮಾಡಕ್ ಹೋದ್ರೆ ಅಲ್ಲಿ ಕೈ ಸುಟ್ಕೊಂಡ್ರೆ, ನೆಲ ಹೋದ್ರೆ ಅಲ್ಲಿ ಕೈ ಸುಟ್ಕೊಂಡ್ರೆ, ಎಲ್ಲೂ ಆದ್ರೂ ಬೇಸಾಯ ಆಗುವುದು. ಹಗಲೇ ರಾತ್ರಿ ದುಡಿದು ಹಾನು ಪಾಣಿ ಒಳಗೆ ಹಿಂದಿನ ಬೆನ್ನು ಕೈ ತುಂಬ ಸಾಲ ಉಳಿತಾವ ಯಾಕ ಅವಾಗ ಎರಡನೇ ವರವಾಗಿ ಯಮದೇವ ಹೇಳುವುದನ್ನ ಅದನ್ನು ಬೇಕಾದ್ರೆ ಬಂದು ರೊಕ್ಕ ಕೊಟ್ಟು ಹೇಳಿಸೋ ಹಂಗೆ ಯಮದೇವ ಹೇಳ್ತಾನೆ, ನೋಡು ನಿನಗೆ ಆ ವರ ಬೇಕಾತು ಅಂದ್ರೆ ಅದನ್ನು ಹೀಗೆ ಉಪದೇಶ ಮಾಡ್ತೇನೆ ಅಂತ ಹೇಳಿ ಒಂದು ಗಿಣಿ ವಿದ್ಯೆ ಏನಾದ್ರು ಹೆಸರು ಏನದು ಗಿಣಿ ವಿದ್ಯೆ, ಅಗ್ನಿ ವಿದ್ಯೆಯಾಗಿ ಎರಡನೇ ವರವನ್ನ ಯಮದೇವ ಕೊಟ್ಟ. ಅದಕ್ಕೆ ನಾಚಿಕೇತ ಅಗ್ನಿ ಅಂತ ಇವತ್ತಿಗೂ ಕೂಡ ಪ್ರಸಿದ್ಧದ. ಅದು ನಚಿಕೇತನ ಹೆಸರಿನಿಂದಾನೆ ಆ ಅಗ್ನಿ ವಿದ್ಯೆ. ಕೊನೆಯ ಮೂರನೇ ವರವನ್ನು ಕೇಳಿದ ಭಗವನ್ ಭಗವನ್ ಪರಾಪುರಾಣ ದಂಡೆಯವರು ಮಾತಾಡ್ಕೊಂಡ ಭಗವನ್ ಪರಮೇಶಾನ್ ಭಕ್ತಿ ಅವಿಚಾರಣೆ ಪ್ರಾರಂಭ ಉಚ್ಛಮಾನಕ್ಷೆ ಕಥಂ ಹೋಗಿ ಹೇ ಪ್ರಭಾ. ಒಳ ಕೇಳುವ ಪದ್ಧತಿ ಹೆಂಗಿರ್ತೈತೆ ನೋಡು. ಪರಮಾತ್ಮ ಏನೆಲ್ಲ ಮಾಡಿದ್ರು ಅಪೂರ್ವ ಚಂದ ಹೇಳಿದ್ರು. ವ್ಯವಹಾರಿಕ ಸತ್ಯ, ಸತ್ಯ ಅಂತ ಹೇಳ್ತಿದ್ರು. ಸತ್ ಅದ್ರ ಹೆಸರೇನು ಅಷ್ಟೇ. ವ್ಯವಹಾರಿಕ ಸತ್, ಪಾರಮಾರ್ಥಿಕ ಸತ್, ಪ್ರಾತಿಭಾಷಿಕ ಸತ್. ಪ್ರಾತಿಭಾಷಿಕ ಅಂದ್ರೆ ಸುಮ್ಮನೆ ಕನಸಿನೊಳಗೆ ಏನೋ ಒಂದು ಕಂಡ ಹಾಗೆ ಲೋಕದಲ್ಲಿ ಹೋಗೋ ವಿಷಯಾದಿಗಳು ಕಾಣ್ತವೆ, ಅವು ಆನಂತರದಲ್ಲಿ ಮರೆಯಾಗಿ ಹೋಗ್ತವೆ. ಅದಕ್ಕೆ ಪ್ರಾತಿಭಾಷಿಕ ಅಂತಾರೆ. ಸ್ವಲ್ಪ ಕಾಲಾನಂತರದವರೆಗೆ ಇದ್ದು ಜ್ಞಾನಾನಂತರದಲ್ಲಿ ಮರೆಯಾದ ವ್ಯವಹಾರಿಕ ಸತ್ಯನ ಹೊತ್ತು ಆ ವ್ಯವಹಾರಿಕ ಸತ್ಯಗೆ ಅತೀತವಾದಂತಹ ಒಂದು ಪಾರಮಾರ್ಥಿಕ ಸತ್ಯ ಅಂತ ಕರೀತಾರಲ್ಲ. ಆ ಪಾರಮಾರ್ಥಿಕ ಸತ್ಯವನ್ನ ಪಡಿಬೇಕಾತಂದ್ರೆ ಆ ಜ್ಞಾನವನ್ನ ನನಗೆ ಉಪದೇಶ ಮಾಡುವಂತ ಮೂರನೇ ವಾಕ್ಯ. ಅವಾಗ ಯಮನಿಗೆ ಅವಳು ಬರ್ತಾನೆ. ಈ ಹುಡುಗ ಸಾಮಾನ್ಯ ಹುಡುಗ ಅಲ್ಲಿ ಕುಟಿಗೆ ಕೈ ಹಾಕಿದ. ಅವಾಗಂತಾನೆ ತಮ್ಮ ವಯಸ್ಸ 8 ಪ್ರಾತಿಭಾಷಿಕ ಸತ್ಯಜ್ಞಾನವ ತ್ರಿಕಾಲಾಭಾವಿತತ್ವ ಇದನ್ನು ಕೇಳಾಕತ್ತೀಯಲ್ಲ, ಇದನ್ನು ಬೇಡ. ಇದನ್ನು ಕೇಳಬೇಕಂತ ಬಹಳ ಮಂದಿ ಬಂದ್ರೆ ಇದನ್ನು ನಾವು ಹೇಳಬೇಕಂತ ರೆಡಿ ಆಗುವಾಗ ಅವರು ಸಣ್ಣ ಪುಟ್ಟ ವಿಷಯಾದಿಗಳಿಗೆ ಮೋಹಿತರಾಗಿ ಹೋದ್ರು. ಬಹಳ ಮಂದಿ ಬಂದಿದ್ದು ಕೇಳಾಕಿಲ್ಲ ಲೋಕದಲ್ಲಿ. ಹೇಳೋದ್ರೊಳಗೆ ಸಣ್ಣ ಪುಟ್ಟ ವಸ್ತುಗಳನ್ನ ಕಂಡ ಸೋತು ಹೋದರು. ವಿಶ್ವಾಮಿತ್ರ ಪರಾತ್ಪರ ಪ್ರಕೃತಯೋ ವಾತಾಂಬುಗಳ ಇದನ್ನು ಕೇಳಬೇಕಂತ ಊರು ಬಿಟ್ಟ ಊರಾಗ ಹೆಣ್ಣು ಮಕ್ಕಳು ಬಂದಾಗ ತಂದು ಊರಾಗ ಕೂತಿದ್ರು. ಒಂದು ಸೇವೆ ಹುಡುಗಿಟ್ಟಕ್ಕ ತೆಂಗಿನ ಗರಿ ಕಟ್ಕೊಂಡು ಉತ್ತರ ಹಾಕೊಂಡು ಅನ್ನ ತುಪ್ಪ ತಿಂದ್ರೆ ಸೊಕ್ಕ ತಲೆಯಾಕಿಲ್ಲ ಅಂತ ಹೇಳಿ ತಪ್ಪ ತಿಂದಿದ್ರು. ಅಲ್ಲ ಆಯ್ ಮಾಡಾಕತ್ತೆ ತಪ್ಪ ತಿಂದು ಗುರ ಕೊಟ್ಟು ಅಗ್ನಿ ಮಧ್ಯದಲ್ಲಿ ತಪಸ್ಸು ಮಾಡಿದವರೇ ಸಣ್ಣ ಸಣ್ಣ ವಸ್ತುಗಳು ಬಂದಾಗ ಎದ್ದೋಳಿಗೆ ಕನ್ನಡದಲ್ಲಿ 8 ವರ್ಷ ಇನ್ನು 20 ವರ್ಷಕ್ಕೆ ಪ್ರಾಯಕ್ಕೆ ಬರ್ತಿ. ಲೋಕ ಬಹಳ ಸುಂದರವಾಗಿದೆ, ಕೈಗಾರ ಕಲಿತದೆ. ಇಂಥ ಹುಡುಗ ಜ್ಞಾನ ತಗೊಂಡು ಏನ್ ಮಾಡ್ಕೋತೀಯೋ ನಿನಗ ಅದರ ಬದ್ಲಿ ಸರ್ವ ಜೀವಿಗಳು ಕಾಮವನ್ನು ಬಯಸ್ತವೆ. ಸರ್ವ ಹುಟ್ಟಿದ ಜೀವಿಗಳಲ್ಲಿ ಏನ್ ಬಯಸ್ತವೆ? ಕಾಮವನ್ನು ಬಯಸ್ತವೆ. ದೇಹದಿಂದ ಕಾಮ, ಇಂದ್ರಿಯಗಳ ಕಾಮ, ಬುದ್ಧಿಗತವಾದ ಕಾಮ, ಮನೋಗತವಾದ ಕಾಮ, ವೈಷಮ್ಯತೆಯಾದ ಕಾಮ. ಈ ಕಾಮವನ್ನು ಬಯಸಿ ಜನ ಕಾಮಕ್ಕಾಗಿ ಹೊರಡ್ತಾರೆ ಅಂತ ಯಥೇಚ್ಛವಾದ ಕಾಮವನ್ನು ಕೊಡ್ತೇವೆ. ಸರ್ವ ದೇಹದ ಡಿಸೈನ್ ಸಾಫ್ಟ್ವೇರ್ ಹೆಂಗ
ಒಳಗೆ ನಿನಗೆ ಇಂಥ ದೇಹ ಕೊಡ್ತೇನೆ, ಇಂಥ ದೇಹ ಕೊಡ್ತೇನೆ, ಭೋಗಿಸಿದಂಗೆ ಶಕ್ತಿ ಹೆಚ್ಚಾಗ ಅಂತ ದೇಹ, ಅಂಥದ್ದೇ ಹೆಂಡತಿ. ಬರೀ ನೀನು ಒಬ್ಬರಲ್ಲ, ನಿನಗೆ ಅಂಥ ದೇಹ ಕೊಡ್ತೇನೆ, ಅಂತ ಹೆಂಡತಿ ಕೊಡ್ತೇನೆ, ಸಂಪೂರ್ಣವಾದ ಜಗತ್ ಕೊಡ್ತೇನೆ. ಅಷ್ಟೇ ಅಲ್ಲ, ಎಂದು ನಿನಗೆ ಸಾಕನಿಸ್ಬೇಕು ಅಂದ್ರೆ ಬಂದ್ರೆ ಉತ್ತಮ ಲೋಕಗಳಲ್ಲಿ ಅಮರ ಸ್ತ್ರೀಯರ ಜೊತೆಗೆ ಕ್ರೀಡಾಂಗಣವನ್ನು ಕೊಡ್ತೇನೆ. ಉತ್ತರ ಲೋಕ ಗತಿಯಾಸೆ ಕುಂದದೆ ಕಾಣಿಸದು ನಿಜಾನಂದವಾರಿದೆ ಅದರಿಂದೆ ಆಗದಾಗದು ಹೊರ ವಿವೇಕಿಗೆ ಮುಕ್ತಿ ನೀಡದೆ ಹುಟಾಗೆ ಬತ್ತಿ ಬಂದೆ. ಲೋಕದಲ್ಲಿ ಜನ ಎಲ್ಲ ಪುಣ್ಯ ಮಾಡಿ ಯಾವ ಲೋಕವನ್ನು ಪಡಿಬೇಕಂತಲ್ಲ, ಆ ಲೋಕವನ್ನು ಇಂದ ಕೊಡ್ತಾರೆ. ಅದನ್ನ ಬಿಟ್ಬಿಡ. ಅವನ ಮೆಚ್ಚಿಕೆ ತಂತಾನೆ, ಯಜ ಹಿಂಗೆ ಬಹಳ ಮಂದಿನ ಮಳ್ಳು ಮಾಡಿ ಕಳಿಸಿ ನನಗೆ ಗೊತ್ತಿದ್ರು. ನೀವು ಬಹಳ ಮಂದಿ ಕಣ್ಣ ಮಣ್ಣೋಗಯ್ಯನ್ನು ನನಗೆಲ್ಲ ಗೊತ್ತಿರೋದು. ಇದನ್ನ ಬಿಡು, ಇದನ್ನ ಬಿಡು. ನಾ ಏನು ಮಾಡೋದಕ್ಕೆ ಅದನ್ನು 9ನೇ ಅಧ್ಯಾಯ ಶ್ರೀಮದ್ ಭಗವದ್ಗೀತೆ 9ನೇ ಅಧ್ಯಾಯ. ಇಲ್ಲಿ ಬಂದು ಪ್ರವೇಶ ಆಗ್ತದೆ. ಈ ಬಣ್ಣಲ್ಲ, ಇಲ್ಲಿ ಬನ್ನಿ. ಕೃಷ್ಣ ಹೇಳ್ತಾರೆ, ಚೆನ್ನಾಗಿ ಮಾಡ್ತಾರೆ. ಇದೇ ವಚನದ ಡಬ್ಬಿಂಗ್, ಡಬ್ಬಿಂಗ್ ಫಿಲ್ಮ್ ಅಂತ ಬರ್ತಾವ, ಹಂಗ ಕಠೋಪನಿಷತ್ತದ ಡಬ್ಬಿಂಗ್ ಬಹಳ ಚೆನ್ನಾಗಿ ಕೃಷ್ಣ ಹೇಳ್ತಾನೆ. ಇದಂತೂ ಗುಹ್ಯತಮಂ. ಗುಹ್ಯ ಅಂದ್ರೆ ಯಾವುದು ಲೋಕದಲ್ಲಿ ಪುಸ್ತಕದಲ್ಲಿಲ್ಲವೋ. ಗುಹ್ಯ ಅಂದ್ರೇನು? ಇದಿದೆ ಹಿರಣ್ಯಗಂಡ. ನಾನು ಏನ್ ಹೇಳೋದಲ್ಲ, ಇದಿದೆ ಹಿರಣ್ಯಗಂಡ, ಇದಿದೆ ಇದು ಗುಹ್ಯವಾಗಿದೆ. ಋಷಿಮುನಿಗಳಿಗೆ ಸಿಗಲಿಲ್ಲ, ದೇವತೆಗಳಿಗೆ ಸಿಗಲಿಲ್ಲ, ನನ್ನ ಆದ ಹೆಂಚಿಗೆ ಗೊತ್ತಿಲ್ಲ. ಅಂಥದನ್ನೇ ಹೇಳಪ್ಪ. ಇದಂತೂ ತೇ ಗುಹ್ಯತಮಂ ರಾಜವಿದ್ಯಾ ರಾಜಗುಹ್ಯಂ ಜ್ಞಾನ ವಿಜ್ಞಾನ ಸಹಿತ ಜ್ಞಾತ್ವಾ ಮೋಕ್ಷಕ್ಕೆ ಅಭಿಮ. ಇದೇ ಮಾತು. ಹಾಗೆ 2-3 ಕಡೆ ಗುಹ್ಯ ಪದವನ್ನು ಬಹಳ ಚೆನ್ನಾಗಿ ಬಳಸಿದ್ದಾನೆ. ಕರ್ಮ ಹರಿ ಬೋದ್ಧವ್ಯಂ ಚ ವಿಕರ್ಮಣಃ ಗಹನಂ ಕರ್ಮಣೋಗತಿ ಕರ್ಮಣ್ಯ ಕರ್ಮ ಹರ ಪಶ್ಯೆ ಅಕರ್ಮಣೀಚ ಕರ್ಮಯೋ ಸ ಬುದ್ಧಿಮಾನ್ ಮನುಷ್ಯ. ಇದನ್ನು ಕೇಳುವಂತ ಬುದ್ಧಿ ಅಂತಂತಾರೆ. ಇಂಥ ಜ್ಞಾನವನ್ನು ಲೋಕದಲ್ಲಿ 90 ವರ್ಷ, 100 ವರ್ಷ, 700 ವರ್ಷ, 800 ವರ್ಷ ಬದುಕಿದ ಮುದಿಯರಿಗೆ ಈ ಜ್ಞಾನವಿಲ್ಲ. ಮನೆ 8 ವರ್ಷ ನಿಂತಲ್ಲಿ ಕೇಳ್ತೀಯಲ್ಲ, ಶಬಾಷ್ ಬಾ, ಶಬಾಷ್ ಬಾ. ಬೆಂಚ ತಪ್ಪಿದ, ತೊಡೆ ಮೇಲೆ ಕೂರಿಸಿಕೊಂಡ, ಮುಂಗುರು ನಿವರಿಸಿದ, ಉಪದೇಶ ಪ್ರಾರಂಭ ಮಾಡಿ. ಯಾವ ಉಪದೇಶ? ಯಾವುದನ್ನ ತಿಳಿಯೋದರಿಂದ ಜಗತ್ತಿನ ಸರ್ವವನ್ನು ತಿಳಿದಂತಾಗುತ್ತದೆಯೋ, ಯಾವುದನ್ನ ತಿಳಿಯೋದರಿಂದ ಜಗದಾತ್ಮಕ ಅಪಾರದಿಂದ ಆಚೆ ನಿಲ್ಲುತ್ತಾನೆಯೋ ಅಂಥ ಉಪದೇಶ ಪ್ರಾರಂಭ ಮಾಡುವ ಮುನ್ನೆ ಚಂದ ಇದನ್ನೆಲ್ಲ ಆಚಾರ ಪರಂಪರೆಯವರು ತಿಳ್ಕೋಬೇಕು. ಉಪದೇಶವನ್ನು ಮಾಡುವಾಗೆ ಬಂದ ತಕ್ಷಣ ಎಲ್ಲವನ್ನು ಹೇಳಬಾರದು. ಈ ಕಟ್ಟುವಚನ ಹೇಳಲ್ಲ. ಅದರ ಹಿಂದೆ ರೆಫರೆನ್ಸ್, ವಾಟ್ ಆರ್ ದಿ ಕಾಂಟ್ಯಾಕ್ಟ್ಸ್, ಕನ್ನಡದ ಸಂದರ್ಭದೊಡನೆ ಸ್ಪಷ್ಟೀಕರಣ ಅಂತ ವ್ಯಾಕರಣ ಗೊತ್ತಾಗ್ತದೆ. ಅದನ್ನು ಹೇಳಿ ಬೆನ್ನು ಒಲಿಸಿ ಅಂತಾನೆ ಬಹಳ ಸಂತೋಷ ಆಗಿದೆ ಯಮನಿಗೆ. ತೊಡೆಗಾಲಿ ಕೂಡಿಸ್ಕೊಂಡಾನೆ. ಶ್ರೇಷ್ಠ ಪ್ರೇಷ್ಠ ಮನುಷ್ಯ ಮೇತದೆ. ಲೋಕದಲ್ಲೇ ಪ್ರಾಣಿಗಳಿರ್ತೇವೆ. ಆ ಹುಟ್ಟಿದಂತಹ ಎಲ್ಲಾ ಪ್ರಾಣಿಗಳಿಗೆ ಈಶ್ವರ ರೊಟ್ಟಿ ಹೋದಾನ. ಹೆಂಗ ಹೋದಾನ ರೊಟ್ಟಿ ಅಂತಂದ್ರೆ, ಹೆಂಗ ಹೋದಾನಂದ್ರೆ, ಜಾಣ ಪ್ರಾಣಿ ಆದಂತಹ ಮನುಷ್ಯ ಈಗ ಹಲಸಿನ ಹಣ್ಣು ತಿನ್ಬೇಕು. ಏನ್ ತಿನ್ಬೇಕೀಗ? ಹಲಸಿನ. ಆ ಹಲಸಿನ ಹಣ್ಣು ತಗೊಂಡು ಬಂದ ಮನುಷ್ಯ ಹಲಸಿನ ಹಣ್ಣು ತಿನ್ಬೇಕಾದ್ರೆ ಅವ ಮೊದಲು ಕೈಗೆ ಏನ್ ಮಾಡ್ತಾನಂದ್ರೆ ಒಂದಿಷ್ಟು ಎಣ್ಣೆನ ತುಪ್ಪನ ಹಚ್ಕೊಂಡು ಅದ್ರ ಮ್ಯಾಗಿನ ಹೊಟ್ಟಿ ಹರಿದು ಒಳಗಿನ ಹಣ್ಣು ತಗೊಂಡು ತಿಂತಾರಲ್ಲ. ಹೀಗೆ ತಿಂದ್ರೆ ಇದಕ್ಕೆ ಇವ ಜಾಳ ತಿನ್ನುವವನು ಜಾಳ ಮನುಷ್ಯ ಅಂತ ಕರಿಬೇಕು. ಮತ್ತ ಸ್ವಚ್ಛ ಬಾಯಾಗಿಲ್ಲ.
ಅವ್ರು ಜಾನ್ ಅಂತ ಹಂಗ ಪರಮಾತ್ಮ ಹೀಗೆ ಹಿತ ಎಂಬೆರಡನು ಕೂಡಿ ನೇಮಿಸಿದೆ ದೇವಾ ಉದಾಹರಣೆ ಆ ಹಣ್ಣನ್ನು ಹಂಗೆ ಕೊಡ್ಲೇನೇನು ಅದ್ರ ಮ್ಯಾಲ ಒಂದು ರೊಟ್ಟಿ ಇಟ್ಟು ಆ ಸೂರ್ಯ ತಿನ್ನಕ್ ಕೊಡಲಾಗ ಮಾಡಿ ಅದನ್ನ ಇಟ್ಟಿಯಲ್ಲ ದೇವ ಹಾಗೆ ಈ ಪೃಥ್ವಿಯನ್ನು ಕೊಟ್ಟಾನ ಪ್ರಾಣಿಗಳು ಹೆಂಗ ತಿಂತಾವಪ್ಪ ಅಂದ್ರೆ ದೋಷ ಸಹಿತವಾಗಿಸ್ಬೇಕ ಹೆಂಗ್ ಹೋದವು ಈಗ ಎತ್ತುಗಳಿಗೆ ಆಕಳುಗಳಿಗೆ ಮೇವು ತಂದು ಊಟ ಸಿಂಪೆ ಅನ್ನಲ್ಲ ಆಕಳಿಗೆ ಹಸರಾಣಿ ಅವನ್ನೆಲ್ಲ ತಗೊಂಡು ಬಂದು ಗಂಟು ಊಟ ಅಲ್ಲ ಮಣ್ಣು ಹಾಕೋ ಇಲ್ಲೋ ಆಯ್ತೋ ಇಲ್ಲೋ ಅವ್ ಮಣ್ಣು ಸಹಿಸ್ತಾವೋ ಅದು ಓಡ್ತಾವೋ ಅವು ಗವಾ ತಿಂತಾವ. ಅದೇ ಮನುಷ್ಯ ಏನ್ ಮಾಡ್ತಾನೆ ಆ ಹಾಕಲಿಗೆ ತಗೊಂಡು ತೊಳ್ಕೊಂಡು ಆ ಮಣ್ಣನ್ನು ಸರಿಸಿ ಹಾಕಲಿಕ್ಕೆ ಇಟ್ಟಿರ್ತಾನೆ. ಹಂಗೆ ಲೋಕದಲ್ಲಿ ಜನ ಈ ಕೂಡಿ ಈ ರಚಿಸಿದಂತಹ ವಿಶ್ವದಲ್ಲೇ ಎಲ್ಲಾನು ಕೂಡಿ ತಿಂದ ಪಟ್ಟಿ ಕಲಿಸಿಕೊಂಡವಪ್ಪ. ಆದ್ರೆ ಜಾಣನಾದಂತಹ ನೀ ಹೆಂಗ್ ತಿನ್ನಾಗತ್ತೆ ಅಂತಂದ್ರೆ ಶ್ರೇಯಸ್ಯ ಮನುಷ್ಯನಾಗಿ ಹುಟ್ಟಿದವನಿಗೆ ಮಾತ್ರ ಅಧಿಕಾರದ ಪ್ರಾಣಿಗಳಿಗೆ ಅಧಿಕಾರ ಇಲ್ಲ. ಅವ್ನು ಹ್ಯಾಂಗ ಹಂಗ ತಿನ್ಬೇಕು, ಅವ್ನು ಏನು ಹಂಗ ಇರ್ಬೇಕು. ಮನುಷ್ಯನಿಗೆ ಮಾತ್ರ ಚಾಯ್ಸ್ ಯಾರ ಕಡೆ ಚಾಯ್ಸಿಂಗ್ ಯಾರಿಗಾರ ಮನುಷ್ಯರಿಗೆ ಮಾತ್ರ. ಇದು ನಿತ್ಯ ಎಂಬುದನ್ನರಿಯದೆ ಹೃದಯದ ಭೋಗೇಚ್ಛೆ ತೊರೆಯದೆ ಒದಗಿ ಸಮಾಧಿ ಸಾಧನವಾರು ನೆರೆಯದೆ ಸದುಗತೆ ಆತ್ರೆಯೋಳು ಉಳಿಯದೆ ಸುಮ್ಮನಾಗದೆ. ಇದರ ಡಬ್ಬಿಂಗ್ ಅವಮಾನ. ಇದೇ ಶ್ಲೋಕ. ಪ್ರೇಮ ಮಾರ್ಗಿಗಳಾಗಿ ಜಗತ್ತು ಸಂಸಾರದ ಬಂಧನದಲ್ಲಿ ಸಿಕ್ಕಾಕೊಂಡು ಅನವಶ್ಯಕವಾಗಿ ತನ್ನದಲ್ಲದ ತನಗಲ್ಲದ ಎಂದರಿಗೊಳಿಸಿದಂತಹ ಈ ವಿಶ್ವವನ್ನು ಉಂಡು ಜನ ಸಂಸಾರದ ಬಂಧನದಲ್ಲಿದ್ದಾರೆ. ಆದ್ರೆ ನೀನು ಮಾತ್ರ ಏನ್ ಮಾಡಿದೆ ಅಂದ್ರೆ ಯಾವುದು ಎಂಜಲ ರೂಪವಾದ ವಿಷಯ ಸಮೂಹವನ್ನು ಎಡಗಾಳಿನಿಂದ ಹೊರಟು ನಿರ್ಮೋಹಿಯಾಗಿ ಏನ್ ನಿಂತುಕೊಂಡಲ್ಲ ಮಗನೇ, ನಾನು ಮೆಚ್ಚಿನ ಮಗನೇ. ನನಗೆ ಈ ಶ್ಲೋಕದ ಅರ್ಥ ನಾನು ಮೆಚ್ಚಿದೆ, ನಾನು ಪ್ರೀತಿಸಿದೆ, ನಿನ್ನಂಥ ಗಂಡಸನ್ನೇ ಮಾಡಲಿಲ್ಲ. ಜವಾರಿ ಭಾಷೆ ಆದ್ರೆ ಬಿಯಾಂಡ್ ರಮತಿ ಇದು ಧೀರ ವಿಷಯಾನುಮಧ್ಯ ಜೀವತೆ ನವರಮತೆ ಸ್ವರ್ಣ. ಎಲ್ಲ ವಿಗ್ರಹಗಳ ಚಂದ ಇರ್ತಾವ. ಅದು ಇಷ್ಟು ಇಲ್ಲಿವರೆಗೆ ನಿಮ್ಮನ್ನು ಕರ್ಕೊಂಡು ಬಂದೆ. ಇವು ಅಂತಿರ್ತಾವ. ಈ ರಾತ್ರಿ ಬೆಂಗಳೂರಿಗೆ ಹೋಗಕ್ಕೆ, ಬಾಂಬೆಗೆ ಹೋಗಕ್ಕೆ VRL ರಾಜಹಂಸ ಬಸ್ ಇರ್ತಾವ. ನಾವೆಲ್ಲಿರ್ತೀವಿ ಅಂದ್ರೆ ಬೆಣ್ಣೆತ್ ಮೇಳಾಗ ಕೋನಾಳಾಗ ಇರ್ತೀವಿ. ಇಲ್ಲಿ ಬರ್ತದನ VRL ರಾಜಹಂಸ ಇಲ್ಲಿ ಬರ್ತದ, ಗಂಟನಲ್ಲಿ ಬರ್ತದ. ಬರ್ಬೋದು ಎಲ್ಲಿ ಬರ್ತದೆ ಸರಿ ಅಲ್ಲಿ ಮಾಡಿ ಯಾರು ಹೋಗುದು. ಇಲ್ಲಿ 3 ಗಾಡಿ ಕಮ್ಮ ಹೌದ. ಯಾರ ಪಟ್ಟಾಗ ಹೋಗು ಟ್ರ್ಯಾಕ್ಟರ್ದಾಗ ನಾವು ಕುತ್ಕೊಂಡು ಹೋಗಿ ಎಲ್ಲಿ ಇಳಿಬೇಕು, ಆ VRL ಎಲ್ಲಿ ಬರ್ತದ ಆ ಸ್ಟೇಷನ್ ಹೋಗು. ಹಾಗೆ ಏನ್ ಮಾಡ್ತತಿ ಕರ್ಕೊಂಡು ನಿಮ್ಮ ಬೆಂಗಳೂರಿಗೆ ಬಾಂಬೆಗೆ ಹೋಗ್ಬೇಕು. ಹಂಗ ನಾನು 3 ಗಾಡಿ ಕಮ್ಮಿರ್ತೇನೆ. ನಿಮ್ಮನ್ನು ಇಲ್ಲಿ ಮಟ್ಟ ಕರ್ಕೊಂಡು ಬಂದ್ರೆ ಅದ್ರಲ್ಲಿ ಅಲ್ಲಿ ಗೊತ್ತಿರ್ತದೆ. ಸ್ಲೀಪಿಂಗ್ ಕೋಚ್ AC ವಿತ್ AC. ಆದ್ರೆ ಟಿಕೆಟ್ ಕೊಟ್ಟೆ ಚಂದ ಕೇಳು. ಮುಂದಿನ ಶ್ಲೋಕ ಯಾಕೆ ಬಿಟ್ಟಿದೆ, ಬುದ್ಧ ಕೊಡೋದು ಬಿಟ್ಟಿದೆ. ಯಾಕಂದ್ರೆ ನಾನು ಪಟಕ ನಾನು ಹೇಳ್ಕೊತ ಹೋದೆ ಅಂದ್ರೆ ವಾಸ್ತವಿಕ ಸತ್ಯ ಅರ್ಥ ಆಗುದಿಲ್ಲ. ಅದಕ್ಕಾಗಿ ನಿಮ್ಮನ್ನು ನಾನು ನೀಟಾಗಿ ಕರ್ಕೊಂಡು ಬಂದಿದ್ದೇನೆ. ಮತ್ತೊಂದ್ಸಲ ವಿನಂತಿ ಮಾಡ್ತೇನೆ. ಬಹಳ ಮಂದಿ ಶಿಕ್ಷಕರಿದ್ದೀರಿ, ಬಹಳಷ್ಟು ಮಂದಿ ಕವಿಗಳಿದ್ದೀರಿ. ಇದನ್ನೇನು ಹೇಳಿದ್ದೀನಿ, ಇದೊಂದು ಏಕಾಂಕ ನಾಟಕ ಅಂತ ಹೇಳಿ ಸಂಭಾಷಣೆ ರೂಪದಲ್ಲಿ ಇದನ್ನು ಬರೆದು ನಿಮ್ಮ ಊರಿನ ಶಾಲಾ ಮಕ್ಕಳಿಗೆ ಆಡಿಸಿ. ಮಠಗಳಲ್ಲಿ ನಿಮ್ಮ ಕಾರ್ಯಕ್ರಮ ಇದ್ದಾಗ ಮಕ್ಕಳಿಗೆ ಅವಕಾಶಗಳು, ಅವು ಇದನ್ನು ಆಡಬೇಕು. ಇದನ್ನು ಆಡಿದ್ರು ಅಂತಂದ್ರೆ ಅವ್ರ ಸಂಸ್ಕಾರ ಸುಳ್ಳಾದ ಏನಾರ ಹಾಕೊಂಡು ಕೇಶ ಅದು ರಾಕ್ಷಸ ವಾದ್ಯವನ್ನು ಇಟ್ಕೊಂಡು ದೈ ಕುಣಿದ್ರೆ ಇಲ್ಲಿ ಕುಣಿದ್ರೆ ನಾವು ಕುಣ್ಕೊಂಡು ಹೋಗಿರ್ಬೇಕಾಗ್ತದೆ. ಸಂಸ್ಕಾರವನ್ನು ಕಲಿಸುವಂತಹ ಶಿಬಿರ ದೇವಾನಂದ ಪಂಗಳು ನಮ್ಮೆಲ್ಲರನ್ನ ಒಂದು ಸಂಸ್ಕಾರದ ಕ್ಷತ್ರಿಯೊಳಗೆ ಕರ್ಕೊಂಡು ಬಂದಿದ್ದಾರೆ ಅಂತ ಮಹಾನುಭಾವರ ಶ್ರೀಪಾದರಿಗೆ ಮತ್ತೊಮ್ಮೆ ಶರಣವರನ್ನು ಹೇಳ್ತಾರೆ. ಇಲ್ಲಿ ನೀವೆಲ್ಲ ರಾಜವಂಶ ಕುತ್ಕೊಂಡು ಬೆಂಗಳೂರು ಕಾಣಬೇಕು ಅಂತ ಹೇಳ್ತಾರೆ. ಸರ್ವರಲ್ಲಿ